ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ 2025-26 ಬೋರ್ಡ್ ಮಾಡ್ಯೂಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನೋಡೋಣ. ಸೆಕೆಂಡ್ ಪಿ ಸಿ ಅಕೌಂಟೆನ್ಸಿ ಸಬ್ಜೆಕ್ಟ್. ಆಲ್ರೆಡಿ ಮಾಡ್ಯೂಲ್ ಕ್ವಶನ್ ಪೇಪರ್ 2ನಲ್ಲಿ ಪಾರ್ಟ್ 1 ಅಪ್ಲೋಡ್ ಮಾಡಿದ್ದೀನಿ. ಪಾರ್ಟ್ 2ನ ನೋಡೋಣ. ಸೊ ಇದು ಪಾರ್ಟ್ ಡಿ. ಪಾರ್ಟ್ ಡಿನಲ್ಲಿ ಟೋಟಲ್ 3 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗಿರುತ್ತೆ ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 12 ಮಾರ್ಕ್ಸ್. ನಿಮಗೆ ಪಾರ್ಟ್ ಡಿನಲ್ಲೇ 36 ಮಾರ್ಕ್ಸ್ಗೆ ಕವರ್ ಆಗುತ್ತೆ. ಅದರಲ್ಲಿ ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂತ ನೋಡೋಣ. ರೇಖಾ ಆ್ಯಂಡ್ ಚೇತನ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1 ರೆಸ್ಪೆಕ್ಟಿವ್ಲಿ. Their balance sheet as on 31st March 2025 was as follows. Balance sheet ಕೊಟ್ಟಿದ್ದಾರೆ. Balance sheet as on 31st March 2025. Liabilities amount, assets amount ಕೊಟ್ಟಿದ್ದಾರೆ. Liabilities ಅಲ್ಲಿ creditors 40,000 ಇದೆ, bills payable 20,000, general reserves 15,000 ಆ್ಯಂಡ್ ಕ್ಯಾಪಿಟಲ್ಸ್ ರೇಖಾ 60,000 ಇದೆ ಆ್ಯಂಡ್ ಚೇತನ 40,000 ಇದೆ. ಟೋಟಲ್ ಲಯಬಿಲಿಟೀಸ್ ಬಂದು 1,75,000 ಇದೆ. ಆ್ಯಂಡ್ ಅಸೆಟ್ಸಲ್ಲಿ ಕ್ಯಾಶ್ ಬಂದು 10,500, ಡೆಟಾಸ್ 40,000 ಇದೆ. ಅದರಲ್ಲಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಲೆಸ್ ಮಾಡಿದರೆ 1,500, ಅಲ್ಲಿಗೆ 38,500 ಇದೆ. ಆ್ಯಂಡ್ ನೆಕ್ಸ್ಟು ಸ್ಟಾಕ್ ಬಂದು 10,000, ಫರ್ನಿಚರ್ 30,000, ಮಷಿನರಿ 20,000, ಬಿಲ್ಡಿಂಗ್ 60,000, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 6,000. ಟೋಟಲ್ ಅಸೆಟ್ಸ್ ಕೂಡ 1,75,000 ಇದೆ. ಅದಾದಮೇಲೆ ಅಡ್ಜಸ್ಟ್ಮೆಂಟ್ ನೋಡೋಣ. ಆನ್ 1/4/2025 ದೇ ಅಡ್ಮಿಟ್ ಮೋಹನ್ ಇಂಟು ಪಾರ್ಟ್ನರ್ಶಿಪ್ ಆನ್ ದ ಫಾಲೋಯಿಂಗ್ ಟರ್ಮ್ಸ್. ಫಸ್ಟ್ ಅಡ್ಜಸ್ಟ್ಮೆಂಟ್ ಏನಂದರೆ ಮೋಹನ ಶುಡ್ ಬ್ರಿಂಗ್ rupees 30,000 ಆಸ್ ಕ್ಯಾಪಿಟಲ್ ಫಾರ್ 1/4 ಶೇರ್ ಆ್ಯಂಡ್ 12,000 ಟುವರ್ಡ್ಸ್ ಗುಡ್ ವಿಲ್ ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ಹಾಫ್ ಆಫ್ ದ ಗುಡ್ ವಿಲ್ ಅಮೌಂಟ್ ಈಸ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್. ಡಿಪ್ರಿಷಿಯೇಟ್ ಫರ್ನಿಚರ್ ಆ್ಯಂಡ್ ಮಷಿನರಿ ಬೈ 10% ಈಚ್. ವ್ಯಾಲ್ಯೂ ಆಫ್ ಬಿಲ್ಡಿಂಗ್ಸ್ ಅಪ್ರಿಷಿಯೇಟೆಡ್ ಬೈ 22,500. ಮೇಂಟೈನ್ PDD at 10% ಆನ್ ಡೆಟಾಸ್ ಅಂತ ಕೇಳಿದ್ದಾರೆ. ಆ್ಯಂಡ್ ಪ್ರಿಪೇರ್ ರಿವ್ಯಾಲ್ಯೂಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ಎ ಫರ್ಮ್. ಸೊ ಇದರಲ್ಲಿ ಏನಂತ ಅಂದರೆ ಫಸ್ಟ್ ಇಲ್ಲಿ ರೇಖಾ ಆ್ಯಂಡ್ ಚೇತನ ಅನ್ನೋರು ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ. ಅವರ ಒಂದು ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ರೇಷಿಯೋ ಬಂದು 2:1 ಆಗಿರುತ್ತೆ. ಸೊ ಇವರ ಒಂದು ಬಿಸ್ನೆಸ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಸೊ ಇವರ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಮೋಹನ ಅನ್ನೋರು ಕೂಡ ಹೊಸದಾಗಿ ಹ್ಯಾಡ್ ಆಗ್ತಾರೆ, ಅಂದರೆ ಅಡ್ಮಿಟ್ ಆಗ್ತಾರೆ. ಇದು ಅಡ್ಮಿಷನ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಅದರಲ್ಲಿ ಟೋಟಲ್ 5 ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಮೋಹನ ಈ ಒಂದು ಪಾರ್ಟ್ನರ್ಶಿಪ್ಗೆ 30,000 ಕ್ಯಾಪಿಟಲ್ ತರಬೇಕು ಆ್ಯಂಡ್ 12,000 ಗುಡ್ ವಿಲ್ನ ತರಬೇಕು. ಆ್ಯಂಡ್ ಹಾಫ್ ಆಫ್ ದ ಗುಡ್ ವಿಲ್, ಸೊ ಈ 12,000 ಗುಡ್ ವಿಲ್ಲಲ್ಲಿ ಹಾಫ್ ಆಫ್ ದ ಗುಡ್ ವಿಲ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್. ಸೊ ಇದರಲ್ಲಿ ಹಾಫ್ ಆಫ್ ದ ಅಮೌಂಟನ್ನು ಓಲ್ಡ್ ಪಾರ್ಟ್ನರ್ಸ್ ವಿತ್ಡ್ರಾನ್ ಮಾಡ್ಕೊಳ್ತಾರೆ. ಆ್ಯಂಡ್ ಡಿಪ್ರಿಷಿಯೇಟ್ ಫರ್ನಿಚರ್ ಆ್ಯಂಡ್ ಮಷಿನರಿ ಬೈ 10% ಈಚ್. ಆ್ಯಂಡ್ ನೆಕ್ಸ್ಟು ವ್ಯಾಲ್ಯೂ ಆಫ್ ಬಿಲ್ಡಿಂಗ್ಸ್ ಅಪ್ರಿಷಿಯೇಟೆಡ್ ಬೈ 22,500. ಮೇಂಟೈನ್ಡ್ PDD at 10% ಆನ್ ಡೆಟಾಸ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟು ನಾವು ರಿವ್ಯಾಲ್ಯೂಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಆ್ಯಂಡ್ ದೆನ್ ನ್ಯೂ ಬ್ಯಾಲೆನ್ಸ್ ಶೀಟ್ನ ಮಾಡಬೇಕು. ರಿವ್ಯಾಲ್ಯೂಷನ್ ಅಕೌಂಟ್ನ ಮಾಡಬೇಕಾದ್ರೆ ಯಾವುದೇ ಅಕೌಂಟನ್ನು ಮಾಡಬೇಕಾದ್ರೂ ನಾವು ಡೆಬಿಟ್ ಕ್ರೆಡಿಟ್ ಇರಲೇಬೇಕು. ಪರ್ಟಿಕ್ಯುಲರ್ಸ್ ಅಮೌಂಟ್ ತೊಗೊಳ್ಳಿ. ಸೊ ರಿವ್ಯಾಲ್ಯೂಷನ್ ಅಕೌಂಟ್ನ ಮಾಡಬೇಕಾದ್ರೆ ಜಸ್ಟು ಈ 4 ಅಡ್ಜಸ್ಟ್ಮೆಂಟ್ ಅಷ್ಟನ್ನೇ ನೋಡಬೇಕು. ಸೊ ಏನಂತಂದರೆ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಸೊ ಇಲ್ಲಿ ಅಸೆಟ್ ವ್ಯಾಲ್ಯೂ ಡೆಬಿಟ್ ಸೈಡಲ್ಲಿ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗಿ ಲಯಬಿಲಿಟೀಸ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ನಾವು ಡೆಬಿಟ್ ಸೈಡ್ ತೊಗೊಳ್ತೀವಿ. ಸೊ ಇಯರ್ ಕ್ರೆಡಿಟ್ ಸೈಡ್ ಬಂದು ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗಬೇಕು, ಲಯಬಿಲಿಟೀಸ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ಕ್ರೆಡಿಟ್ ಸೈಡ್ ತೊಗೊಳ್ತೀವಿ. ಈ ಒಂದು ಟ್ರಿಕ್ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಏನಂತ ಅಂದರೆ ನಾವು ರಿವ್ಯಾಲ್ಯೂಷನ್ ಅಕೌಂಟ್ನ ಮಾಡಬೇಕಾದ್ರೆ ಜಸ್ಟ್ ಅಡ್ಜಸ್ಟ್ಮೆಂಟ್ ಅಷ್ಟನ್ನೇ ನೋಡಿ. ಇಲ್ಲಿ ಏನಂತಂದರೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ನ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ರಿವ್ಯಾಲ್ಯೂಷನಲ್ಲಿ ಸೊ ಫಸ್ಟು ಏನಂತಂದರೆ ಫಸ್ಟ್ ಅಡ್ಜಸ್ಟ್ಮೆಂಟು ಇದು ಬಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬರುತ್ತೆ. ಸೊ ಇಲ್ಲಿ ಬರಲ್ಲ. ಆ್ಯಂಡ್ ಹಾಫ್ ಆಫ್ ದ ಗುಡ್ ವಿಲ್ ಅಮೌಂಟ್ ಈಸ್ ವಿತ್ಡ್ರಾನ್ ಬೈ ದ ಪಾರ್ಟ್ನರ್ಸ್, ಇದು ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬರುತ್ತೆ. ಇನ್ ರಿಮೈನಿಂಗ್ 3 ಅಡ್ಜಸ್ಟ್ಮೆಂಟ್ ನೋಡಿ. ಡಿಪ್ರಿಷಿಯೇಟ್ ಫರ್ನಿಚರ್ ಆ್ಯಂಡ್ ಮಷಿನರಿ ಬೈ 10% ಈಚ್ ಅಂತ ಕೊಟ್ಟಿದ್ದಾರೆ. ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಿದೆಯಾ? ಎಸ್. ಸೊ ಡೆಬಿಟ್ ಸೈಡ್ ತಗೊಳ್ಳಿ. ಸೊ ಏನಂತಂದರೆ ಫರ್ನಿಚರ್ ಮತ್ತು ಮಷಿನರಿ ವ್ಯಾಲ್ಯೂ 10% ರೆಡ್ಯೂಸ್ ಆಗ್ತಿದೆ, ಡಿಪ್ರಿಷಿಯೇಟ್ ಆಗ್ತಿದೆ ಅಂತ ಕೊಟ್ಟಿದ್ದಾರೆ. ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ? 30,000 ಇದೆ. ಮಷಿನರಿ ವ್ಯಾಲ್ಯೂ 20,000 ಇದೆ. ಸೊ 10% ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ. ಟು ಫರ್ನಿಚರ್ ಅಕೌಂಟ್ 30,000 ಮೇಲೆ 10% ಕ್ಯಾಲ್ಕುಲೇಟ್ ಮಾಡಿದ್ರೆ 3,000. ಟು ಮಷಿನರಿ ಅಕೌಂಟ್ 20,000 ಮೇಲೆ 10% ಮಾಡಿದ್ರೆ 2,000 ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ. ಅಲ್ಲಿಗೆ ಈ ಅಡ್ಜಸ್ಟ್ಮೆಂಟ್ ಮುಗೀತು, ಕ್ಲಿಯರ್ ಆಯಿತು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂ ಆಫ್ ಬಿಲ್ಡಿಂಗ್ಸ್ ಅಪ್ರಿಷಿಯೇಟೆಡ್ ಬೈ 22,500. ಸೊ ಬಿಲ್ಡಿಂಗ್ಸ್ ವ್ಯಾಲ್ಯೂ 22,500 ಇನ್ಕ್ರೀಸ್ ಆಗ್ತಿದೆ, ಅಪ್ರಿಷಿಯೇಟ್ ಆಗ್ತಿದೆ. ಹಾಗಾಗಿ ಅಸೆಟ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ಬರುತ್ತೆ? ಕ್ರೆಡಿಟ್ ಸೈಡ್ ಬರುತ್ತೆ. ಬೈ ಬಿಲ್ಡಿಂಗ್ಸ್ ಅಕೌಂಟ್ ಎಷ್ಟಿದೆ ನೋಡಿ, ಬಿಲ್ಡಿಂಗ್ಸ್ 60,000 ಇದೆಯಲ್ವಾ. ಸೊ ಇಲ್ಲಿ ಡೈರೆಕ್ಟಾಗಿ ಅಮೌಂಟನ್ನೇ ತೊಗೊಳ್ಳಿ. ಎಷ್ಟು ಕೊಟ್ಟಿದ್ದಾರೆ? ಬೈ ಬಿಲ್ಡಿಂಗ್ಸ್ ಅಕೌಂಟ್ 22,500. ಅಲ್ಲಿಗೆ ಈ ಅಡ್ಜಸ್ಟ್ಮೆಂಟ್ ಮುಗೀತು. ಆ್ಯಂಡ್ ಈ ಬಂದು ಮೇಂಟೈನ್
ಪಿ ಡಿ ಡಿ ಅಟ್ 10% ಆನ್ ಡೇಟಾಸ್ ಅಂತ ಕೊಟ್ಟಿದ್ದಾರೆ. ಸೊ ಪಿ ಡಿ ಡಿ ಎಷ್ಟಿದೆ ಅಂತ ನೋಡಿ. ಪಿ ಡಿ ಡಿ ಬಂದು ಡೇಟಾಸ್ ಎಷ್ಟಿದೆ ಅಂತ ನೋಡಿ, 40,000 ಇದೆ. ಸೊ ಟೋಟಲ್ ಟು ಪಿ ಡಿ ಡಿ ಅಕೌಂಟ್ ಅಂತ ತಗೊಳ್ಳಿ 40,000. ಇಲ್ಲಿ ಮತ್ತೆ ಡೇಟಾಸ್ ಏನಾಗ್ತಿದೆ ಮತ್ತೆ ಕ್ರಿಯೇಟ್ ಆಗ್ತಿದೆ. ಸೊ 40,000 ಮೇಲೆ 10% ತೊಗೊಂಡ್ರೆ ಎಷ್ಟು ಬರುತ್ತೆ ಅಂದರೆ 4,000 ಬರುತ್ತೆ. ಸೊ ಇಲ್ಲಿ 4,000 ಬರುತ್ತೆ. 40,000 ಮೇಲೆ 10% ತೊಗೊಂಡ್ರೆ 4,000 ಬರುತ್ತೆ. ಅದರಲ್ಲಿ ಓಲ್ಡ್ ಪಿ ಡಿ ಡಿ ನೋಡಿ 1,500 ಇದೆ. 1,500 ಲೆಸ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ ಅಂದರೆ 2,500 ಇಸ್ ದ ಪಿ ಡಿ ಡಿ. ಸೊ ಇದು ಅಷ್ಟು ಬಿಟ್ಟು ಬೇರೆ ಯಾವುದು ಅಡ್ಜಸ್ಟ್ಮೆಂಟ್ ಇಲ್ಲ. ಅಲ್ಲಿಗೆ ರಿವ್ಯಾಲ್ಯೂಷನ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ಸೊ ಇಲ್ಲಿ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಂಪೇರ್ ಮಾಡಿದ್ರೆ ಯಾವ ಸೈಡ್ ಜಾಸ್ತಿ ಇದೆ ಅಂದರೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಎಷ್ಟು? 22,500. ಸೊ ತಗೊಳ್ಳಿ, 22,500 ಇಂದ ಈ ಅಮೌಂಟನ್ನೆಲ್ಲ ಲೆಸ್ ಮಾಡಿದ್ರೆ ಪಾರ್ಟ್ನರ್ಸ್ಗೆ ಇಲ್ಲಿ ಪ್ರಾಫಿಟ್ ಆಗುತ್ತೆ. ಸೊ ಇಲ್ಲಿ ಕ್ರೆಡಿಟ್ ಜಾಸ್ತಿ ಇದ್ದು ಡೆಬಿಟ್ ಕಮ್ಮಿ ಇತ್ತು ಅಂದರೆ ಪ್ರಾಫಿಟ್ಟು, ಡೆಬಿಟ್ ಜಾಸ್ತಿ ಇತ್ತು ಕ್ರೆಡಿಟ್ ಬಂತು ಕಮ್ಮಿ ಇತ್ತು ಅಂದರೆ ಅದು ಲಾಸ್ ಆಗುತ್ತೆ. ಸೊ ಇಲ್ಲಿ ಪ್ರಾಫಿಟ್ ಆಗಿದೆ. ಎಷ್ಟು? 22,500. 22,500 ಇಂದ ಇದನ್ನೆಲ್ಲ ಲೆಸ್ ಮಾಡಿ 3,000, 2,000, 2,500 ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಎಷ್ಟಿದೆ ಅಂತ ಅಂದರೆ ಇವಾಗ ಸೊ ಇದು ಬಂದು ಪ್ರಾಫಿಟ್ ಆನ್ ರಿವ್ಯಾಲ್ಯೂಷನ್ ಟ್ರಾನ್ಸ್ಫರ್ಡ್ 22,500 ಇಂದ 3,000 ಫರ್ನಿಚರ್ ಡಿಪ್ರಿಷಿಯೇಷನ್ ಆ್ಯಂಡ್ 2,000 ಮಷಿನರಿ ಡಿಪ್ರಿಷಿಯೇಷನ್ ಆ್ಯಂಡ್ 2,500 ಟೋಟಲ್ ಎಷ್ಟು ಬಂತು? 15,000 ಬಂತು. ಸೊ ಇವಾಗ ರೇಖಾ ಆ್ಯಂಡ್ ಚೇತನ ಓಲ್ಡ್ ಪಾರ್ಟ್ನರ್ಸ್ ಏನಿರ್ತಾರೆ ಅವರ ಒಂದು ರೇಷಿಯೋಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗಿ. ಸೊ ಅವ್ರದ್ದು ಎಷ್ಟಿದೆ ರೇಷಿಯೋ? 2:1 ಇದೆ. ಸೊ ಇಲ್ಲಿ ರೇಖಾಗೆ ಎಷ್ಟು? 15,000 ಇಂಟು 2/3 ಮಾಡಿದ್ರೆ 10,000 ಬರುತ್ತೆ. ಚೇತನಾಗೆ 15,000 ಇಂಟು 1/3 ಮಾಡಿದ್ರೆ 5,000 ಬರುತ್ತೆ. ಈ ಅಮೌಂಟನ್ನು ಇನ್ನರ್ ಕಾಲಮಲ್ಲೇ ಬರೆದು ನೆಟ್ ಅಮೌಂಟನ್ನು ಔಟರ್ ಕಾಲಮ್ ಬರೀಬೇಕು. ಸೊ ಇದು ರಿವ್ಯಾಲ್ಯೂಷನ್ ಅಕೌಂಟು. ನಿಮಗೆ ರಿವ್ಯಾಲ್ಯೂಷನ್ ಅಕೌಂಟಿಗೆ 4 ಮಾರ್ಕ್ಸ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನು ಅಂತಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ನೋಡೋಣ ಯಾವ ರೀತಿ ಪ್ರಿಪೇರ್ ಮಾಡೋದಂತ. ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೆಡ್ಡಿಂಗ್ ತಗೊಳ್ಳಿ. ಸೇಮ್ ಡೆಟಾಸ್ ಕ್ರೆಡಿಟಾಸ್ ಪರ್ಟಿಕ್ಯುಲರ್ಸ್ ರೇಖಾ, ಚೇತನ, ಮೋಹನ 3 ಜನ ಪಾರ್ಟ್ನರ್ಸ್ ಇದ್ದಲ್ವ, 3 ಜನಕ್ಕೂ ಒಂದೊಂದು ಕಾಲಮ್ ತೊಗೋಬೇಕು. ರೇಖಾ, ಚೇತನ, ಮೋಹನ. ಸೊ ಪರ್ಟಿಕ್ಯುಲರ್ಸ್ ಕ್ರೆಡಿಟ್ ಸೈಡ್ ಕೂಡ ಸೇಮ್ ರೇಖಾ, ಚೇತನ, ಮೋಹನ ಇಲ್ಲಿ ಅಮೌಂಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಫಸ್ಟು ಏನಂತಂದರೆ ಕ್ರೆಡಿಟ್ ಸೈಡು ಅವರ ಕ್ಯಾಪಿಟಲ್ ಏನಿದೆ ನೋಡಿ. ಚೇತನ ಕ್ಯಾಪಿಟಲ್ ಎಷ್ಟಿದೆ? 40,000 ಇದೆ. ರೇಖಾದ್ ಬಂದು 60,000 ಇದೆ. ಫಸ್ಟ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಕ್ಯಾಪಿಟಲ್ನ ನಾವು ಇಲ್ಲಿ ಬ್ರಾಡ್ ಡೌನ್ ಮಾಡ್ತಾ ಇದ್ದೀವಿ. ಎಷ್ಟು ಅಂದರೆ ರೇಖಾಗೆ 60, ಚೇತನಾಗೆ 40,000. ಅದಾದಮೇಲೆ ನೆಕ್ಸ್ಟ್ ನೋಡಿ ಜನರಲ್ ರಿಸರ್ವ್ಸ್ ಇದೆ. ಎಷ್ಟಂದರೆ 15,000 ಇದೆ. ಅದನ್ನು 2:1 ಡಿಸ್ಟ್ರಿಬ್ಯೂಟ್ ಮಾಡಿ. ಸೊ ಜನರಲ್ ರಿಸರ್ವ್ಸ್ 15,000 ಇಂಟು 2:1 ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ರೇಖಾಗೆ 10,000 ಬರುತ್ತೆ, ಚೇತನಾಗೆ 5,000 ಬರುತ್ತೆ. ಯಾವ ರೀತಿ ಅಂದರೆ 15,000 ಇಂಟು 2/3 ರೇಖಾಗೆ 10,000 ಆ್ಯಂಡ್ 15,000 ಇಂಟು 1/3 ಮಾಡಿದ್ರೆ ಚೇತನಾಗೆ 5,000 ಬರುತ್ತೆ. ಅದನ್ನು ಟ್ರಾನ್ಸ್ಫರ್ ಮಾಡಿ. ಅದಾದಮೇಲೆ ನೆಕ್ಸ್ಟು ಬೈ ರಿವ್ಯಾಲ್ಯೂಷನ್ ಅಕೌಂಟು. ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಪ್ರಾಫಿಟ್ ಆಗಿದೆ ಅಲ್ವಾ. ಸೊ ಇಲ್ಲಿ ನೋಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಯಾವುದರಿಂದ ಬಂದಿದೆ? ರಿವ್ಯಾಲ್ಯೂಷನ್ ಅಕೌಂಟಿಂದ ಪ್ರಾಫಿಟ್ ಆಗಿದೆ. ಅದನ್ನು ಕೂಡ ಇಲ್ಲಿ ಟ್ರಾನ್ಸ್ಫರ್ ಮಾಡಿ. ಬೈ ರಿವ್ಯಾಲ್ಯೂಷನ್ ಅಕೌಂಟ್ 10,000, 5,000 ಇದಿಷ್ಟನ್ನು ಕೂಡ ಓಲ್ಡ್ ಪಾರ್ಟ್ನರ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗಿರೋದು ಅಮೌಂಟು. ಅದಾದಮೇಲೆ ನೆಕ್ಸ್ಟ್ ನೋಡಿ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ 6,000. ಸೊ ಇದು ಈ ಲಾಸನ್ನು ನಾವು ಕೂಡ ಟ್ರಾನ್ಸ್ಫರ್ ಮಾಡಬೇಕು. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು 6,000 ಇದೆಯಲ್ವಾ. ಸೊ ಈ 6,000ನ್ನು 2:1 6,000 ಇಂಟು 2:1 ಟ್ರಾನ್ಸ್ಫರ್ ಮಾಡಿ. ಇಲ್ಲಿ 4,000 ಆ್ಯಂಡ್ ಇಲ್ಲಿ 2,000 ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಈಗ ಅಡ್ಜಸ್ಟ್ಮೆಂಟಿಗೆ ಬನ್ನಿ. ಅಡ್ಜಸ್ಟ್ಮೆಂಟಲ್ಲಿ ನಾವು ಈ 3 ಅಡ್ಜಸ್ಟ್ಮೆಂಟನ್ನು ಆಲ್ರೆಡಿ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಟ್ರೀಟ್ ಮಾಡಿದ್ದೀವಿ. ಡಿಪ್ರಿಷಿಯೇಷನ್ನು, ವ್ಯಾಲ್ಯೂ ಆಫ್ ಬಿಲ್ಡಿಂಗ್ಸು ಆ್ಯಂಡ್ ಮೇಂಟೈನ್ ಪಿ ಡಿ ಡಿ. ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ. ಮೋಹನ್ ಶುಡ್ ಬ್ರಿಂಗ್ 30,000 ಆ್ಯಸ್ ಕ್ಯಾಪಿಟಲ್ ಫಾರ್ 1/4 ಶೇರ್ ಆ್ಯಂಡ್ 12,000 ಟುವರ್ಡ್ಸ್ ಗುಡ್ ವಿಲ್. ಸೊ ಇಲ್ಲಿ ಮೋಹನ್ ಅಕೌಂಟಲ್ಲಿ ಬರ್ಕೊಳ್ಳಿ. ಮೋಹನ್ ಬಿಸ್ನೆಸ್ಗೆ ತರ್ತಾ ಇದ್ದಾರೆ. ಬೈ ಕ್ಯಾಶ್ ಅಕೌಂಟು 30,000 ಕ್ಯಾಪಿಟಲ್ಲು, 12,000 ಗುಡ್ ವಿಲ್. ಟೋಟಲ್ ಎಷ್ಟಾಗುತ್ತೆ ಅಂದರೆ 42,000 ಬಂದು ಮೋಹನ್ ಅಕೌಂಟಿಗೆ ಬರ್ಕೊಳ್ಳಿ ಬೈ ಕ್ಯಾಶ್ ಅಕೌಂಟ್ ಅಂತ. ಆ್ಯಂಡ್ ನೆಕ್ಸ್ಟು ಮೋಹನ್ಸ್ ಕ್ಯಾಪಿಟಲಿಂದ ಗುಡ್ ವಿಲ್ನ ಯಾರಿಗೆ ಕೊಡ್ತಾ ಇದ್ದಾನೆ? ಓಲ್ಡ್ ಪಾರ್ಟ್ನರ್ಸ್ ರೇಖಾ ಆ್ಯಂಡ್ ಚೇತನ. ಮೋಹನ್ಸ್ ಕ್ಯಾಪಿಟಲಲ್ಲಿ ಗುಡ್ ವಿಲ್ ಮಾತ್ರ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಈ 12,000 ಇಂಟು 2:1 ಮಾಡಿ. ಸೊ 12,000 ಇಂಟು 2 ಅಂತ ಅಂದರೆ 12,000 ಇಂಟು 2/3 ಮಾಡಿದ್ರೆ 8,000 ಫಾರ್ ರೇಖಾ ಆ್ಯಂಡ್ 12,000 ಇಂಟು 1/3 ಮಾಡಿದ್ರೆ 4,000 ಫಾರ್ ಚೇತನ. ಸೊ ಇಲ್ಲಿ ಗುಡ್ ವಿಲ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಅದಾದಮೇಲೆ ನೆಕ್ಸ್ಟು ಡೆಬಿಟ್ ಸೈಡಲ್ಲಿ ಟು ರೇಖಾಸ್ ಕ್ಯಾಪಿಟಲ್ ಅಕೌಂಟು.
ಸೊ ಇಲ್ಲಿ ಯಾರು ರಿಸೀವ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಟು ರೇಖಾಸ್ ಕ್ಯಾಪಿಟಲ್ ಎಷ್ಟಿದೆ, 8000 ಇದೆ. ಆ್ಯಂಡ್ ಟು ಚೇತನಾಸ್ ಕ್ಯಾಪಿಟಲು ಯಾರಿಂದ, ಮೋಹನಿಂದ ಇವರಿಗೆ ಹೋಗ್ತಿದೆಯಲ್ವಾ, ಇಲ್ಲಿ 4000, 8000 4000 ಏನು ಕೊಟ್ಟಿದ್ದೀರಲ್ವಾ, ಸೊ ಆ ರೀತಿ ತೊಗೊಳ್ಳಿ. ಕ್ರೆಡಿಟ್ ದ ಗಿವರ್, ಡೆಬಿಟ್ ದ ರಿಸೀವರ್, ಆ ರೀತಿ ಇಲ್ಲಿ ನೇಮ್ನ ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ, ಏನಂತ ಅಂದರೆ ಸೆಕೆಂಡ್ ಅಡ್ಜಸ್ಟ್ಮೆಂಟು ಹಾಫ್ ಆಫ್ ದ ಗುಡ್ ವಿಲ್ ಅಮೌಂಟ್ ಈಸ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್ ಅಂತ ಇದೆ. ಸೊ ಇಲ್ಲಿ ಗುಡ್ ವಿಲ್ ಅಮೌಂಟ್ ಎಷ್ಟು, 12,000 ಇದೆ. 12,000ಅಲ್ಲಿ 1/2 ಮಾಡಿದ್ರೆ ಎಷ್ಟು ಬರುತ್ತೆ, ಹಾಫ್ ಆಫ್ ದ ಅಮೌಂಟ್ ಅಂತ ಅಂದರೆ 6,000 ಬರುತ್ತೆ. ಈ 6,000 ಅಮೌಂಟನ್ನು ಓಲ್ಡ್ ಪಾರ್ಟ್ನರ್ಸ್ ಏನಿದ್ದಾರೆ ಅವರು ವಿತ್ಡ್ರಾನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಟು ಕ್ಯಾಶ್ ಅಕೌಂಟ್ ಅಂತ 4,000 2,000 ಈ 6,000ಅಲ್ಲಿ ಅವರು ಅಕಾರ್ಡಿಂಗ್ ಟು ದೇರ್ 2:1 ರೇಷಿಯೋ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಇವ್ರಿಗೆ 4,000 ಇವ್ರಿಗೆ 2,000 ಬರುತ್ತೆ. ಸೊ ಅಲ್ಲಿಗೆ ಇವರು ವಿತ್ಡ್ರಾನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದಿಷ್ಟೇ ಇನ್ಫಾರ್ಮೇಷನ್. ಒಂದು ಕ್ಯಾಪಿಟಲ್ನ ನಾವು ಬ್ರೆಡ್ ಡೌನ್ ಮಾಡಿದ್ದೀವಿ, ಜನರಲ್ ರಿಸರ್ವ್ಸನ್ನು ಇಬ್ಬರಿಗೂ ಟ್ರಾನ್ಸ್ಫರ್ ಮಾಡಿದ್ದೀವಿ, ರಿವ್ಯಾಲ್ಯೂಷನ್ ಅಕೌಂಟಿಂದ ಪ್ರಾಫಿಟ್ ಆಗಿರೋದನ್ನ ಶೇರ್ ಮಾಡಿದ್ದೀವಿ. ಸೊ ಇದಿಷ್ಟು 3 ಇನ್ಫಾರ್ಮೇಷನ್ ಆದರೆ ಇದು ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋಂಥದ್ದು. ಸೊ ಮೋಹನ್ಗೆ ಕ್ಯಾಪಿಟಲ್ 30,000 12,000 ಗುಡ್ ವಿಲ್ನ ತಂದಿದ್ದಾರೆ, ಅದನ್ನು ಇಲ್ಲಿ ಮೋಹನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಮೋಹನ್ ಅಕೌಂಟಿಂದ ಗುಡ್ ವಿಲ್ನ ರೇಖಾ ಮತ್ತು ಚೇತನಾಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಅದನ್ನು ತಗೊಳ್ತೀವಿ. ಬೈ ಮೋಹನ್ಸ್ ಕ್ಯಾಪಿಟಲ್ ಅಕೌಂಟಿಂದ ರೇಖಾಗೆ 8,000 ಚೇತನಾಗೆ 4,000. ಆ್ಯಂಡ್ ಇಲ್ಲಿ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಸೆಟ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 6,000 ಕೊಟ್ಟಿದ್ದಾರೆ, ಇದನ್ನು ಇಲ್ಲಿ ಅವ್ರ ರೇಷಿಯೋ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಅದಾದಮೇಲೆ ಟು ರೇಖಾಸ್ ಕ್ಯಾಪಿಟಲ್, ಸೊ ಮೋಹನಿಂದ ರೇಖಾಗೆ ಎಷ್ಟು ಹೋಗಿದೆ, 8,000 ಹೋಗಿದೆ. ಆ್ಯಂಡ್ ಚೇತನಾಗೆ 4,000 ಹೋಗಿದೆ. ಟು ಚೇತನಾಸ್ ಕ್ಯಾಪಿಟಲ್ ಅಕೌಂಟ್ 4,000. ಸೊ ಅದಾದಮೇಲೆ ನೆಕ್ಸ್ಟು ಹಾಫ್ ಆಫ್ ದ ಗುಡ್ ವಿಲ್ ಅಮೌಂಟನ್ನು ಓಲ್ಡ್ ಪಾರ್ಟ್ನರ್ಸ್ ವಿತ್ಡ್ರಾನ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಗುಡ್ ವಿಲ್ ಎಷ್ಟಿದೆ, 12,000 ಇದೆ. 12,000ಅಲ್ಲಿ ಅರ್ಧ ಅಮೌಂಟ್ ಅಂದರೆ 6,000, ಅದನ್ನು 2:1 4,000 ಮತ್ತು 2,000 ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ನಾವು ಮೇಕ್ ದ ಟೋಟಲ್ ವಿಚ್ ಎವರ್ ಇಸ್ ಹೈ. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. ಫಸ್ಟು ರೇಖಾಗೆ ಎಷ್ಟಂದರೆ 60,000 ಪ್ಲಸ್ 10,000 ಮತ್ತು ರಿವ್ಯಾಲ್ಯೂಷನ್ ಅಕೌಂಟಿಂದ 10,000 ಆ್ಯಂಡ್ ನೆಕ್ಸ್ಟು 8,000. ಟೋಟಲ್ ಎಷ್ಟಾಯಿತು ಅಂದರೆ 88,000 ಆಗುತ್ತೆ. 88,000ಇಂದ ಇಲ್ಲಿ ಲೆಸ್ ಮಾಡಿ. ಸೊ ಇಲ್ಲಿ ಎಷ್ಟು ಬರುತ್ತೆ ಅಂದರೆ 4,000 ಲಾಸ್ ಇದೆ ಮತ್ತು 4,000 ಗುಡ್ ವಿಲ್ ಅಮೌಂಟನ್ನು ವಿತ್ಡ್ರಾನ್ ಮಾಡ್ಕೊಂಡಿದ್ದಾರೆ. ಸೊ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ರೇಖಾ ಅಕೌಂಟಿಗೆ 80,000 ಇದು ಬಂದು ಬ್ಯಾಲೆನ್ಸ್ ಫಿಗರ್ ಅಂತ ಬೇಕಾದ್ರೆ ತೊಗೊಳ್ಳಿ. ಸೊ ಎಷ್ಟಂತಂದರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಲ್ಲಿ 80,000 ಇದೆ ಈಗ ಅವ್ರ ಕ್ಯಾಪಿಟಲಲ್ಲಿ. ಅದೇ ರೀತಿ ನೆಕ್ಸ್ಟು ಚೇತನಾಗೆ 40,000 ಕ್ಯಾಪಿಟಲ್ಲು ಆ್ಯಂಡ್ 5,000 ಜನರಲ್ ರಿಸರ್ವ್ಸ್ ಆ್ಯಂಡ್ 5,000 ಫ್ರಮ್ ರಿವ್ಯಾಲ್ಯೂಷನ್ ಅಕೌಂಟ್ ಆ್ಯಂಡ್ ನೆಕ್ಸ್ಟ್ 4,000 ಗುಡ್ ವಿಲ್ ಅಮೌಂಟ್ ಫ್ರಮ್ ಮೋಹನ. ಟೋಟಲ್ ಎಷ್ಟಾಗುತ್ತೆ ಅಂದರೆ 54,000 ಆಗಿದೆ. ಈ 54,000ಇಂದ 2,000 ಪ್ರಾಫಿಟ್ ಆ್ಯಂಡ್ ಲಾಸ್ನ ಲೆಸ್ ಮಾಡಿ ಆ್ಯಂಡ್ 2,000 ಕ್ಯಾಶ್ನ ಲೆಸ್ ಮಾಡಿ. ಅವಾಗ ಎಷ್ಟಾಗುತ್ತೆ ಅಂದರೆ 50,000 ಇಸ್ ದ ಬೈ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಇಲ್ಲಿ 50,000. ಅದಾದಮೇಲೆ ನೆಕ್ಸ್ಟು ಇಲ್ಲಿ 42,000 ಇದೆ ಟೋಟಲು. ಈ 42,000ಇಂದ ಸೊ ಇಯರ್ ಮೋಹನಾಸ್ ಅಕೌಂಟಲ್ಲಿ 42,000ಇಂದ 8,000 ಆ್ಯಂಡ್ 4,000 ಲೆಸ್ ಮಾಡಿದ್ರೆ ಎಷ್ಟಾಗುತ್ತೆ, 30,000 ಕ್ಯಾಪಿಟಲ್ ಉಳ್ಕೊಳ್ಳುತ್ತೆ. ಸೊ ನಾವು ಈ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ನೆಕ್ಸ್ಟು ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 80,000 50,000 30,000 ಮಾಡಿದ್ರೆ ಇದಿಷ್ಟು ವೆರಿ ಈಸಿ. ಇದನ್ನು ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟು ನಾವು ನ್ಯೂ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಯಾವ ರೀತಿ ಅಂತ ನೋಡೋಣ. ನ್ಯೂ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 1/4/2025 ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಬ್ಯಾಲೆನ್ಸ್ ಶೀಟಿಗೆ ನಾವು ಡೆಬಿಟ್ ಕ್ರೆಡಿಟ್ ಬರಲ್ಲ, ಸ್ಟೇಟ್ಮೆಂಟ್ಗೆ ಓನ್ಲಿ ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕಾದ್ರೆ ಡೆಬಿಟ್ ಕ್ರೆಡಿಟ್ ಬರಿತೀವಿ, ಸ್ಟೇಟ್ಮೆಂಟ್ಗೇನು ಬರಿಲ್ಲ. ಇಲ್ಲಿ ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್ ಅಂತ 4 ಕಾಲಮ್ ತೊಗೊಳ್ಳಿ. ಸೊ ಫಸ್ಟು ಇಲ್ಲಿ ಏನಂತಂದರೆ ಲಯಬಿಲಿಟೀಸ್ ಏನೇನಿದೆ ಅಂತ ನೋಡೋಣ. ಲಯಬಿಲಿಟೀಸ್ ಸೈಡಲ್ಲಿ ನಾವು ಜನರಲ್ ರಿಸರ್ವ್ಸ್ ಆಲ್ರೆಡಿ ಟ್ರೀಟ್ ಮಾಡಿದ್ವಿ, ಕ್ಯಾಪಿಟಲ್ಸ್ನು ಟ್ರೀಟ್ ಮಾಡಿದ್ವಿ. ಇನ್ನು ಉಳ್ಕೊಂಡಿರೋದು ಯಾವುದು, ಕ್ರೆಡಿಟರ್ಸ್ ಇದೆ. ಕ್ರೆಡಿಟರ್ಸ್ ಎಷ್ಟು 40,000, ಬಿಲ್ಸ್ ಪೇಯಬಲ್ 20,000 ಇದೆ, ಅದನ್ನು ಇಲ್ಲಿ ತೊಗೊಳ್ಳಿ. ಕ್ರೆಡಿಟರ್ಸ್ 40,000, ಬಿಲ್ಸ್ ಪೇಯಬಲ್ 20,000. ಮತ್ತು ಕ್ಯಾಪಿಟಲ್ಸ್ ಎಷ್ಟಿದೆ ಅಂತಂದರೆ ರೇಖಾಗೆ 80,000 ಇದೆ ಆ್ಯಂಡ್ ಚೇತನಾಗೆ 50,000 ಆ್ಯಂಡ್ ಮೋಹನಾಗೆ 30,000. ನ್ಯೂ ಕ್ಯಾಪಿಟಲ್ಸ್ ಏನಿರುತ್ತೆ ಪಾರ್ಟ್ನರ್ಸ್ ಕ್ಯಾಪಿಟಲ್ಲು, ಅದನ್ನು ರೇಖಾ, ಚೇತನ ಆ್ಯಂಡ್ ಮೋಹನ ಎಷ್ಟಿದೆ ತೊಗೊಳ್ಳಿ. ಕ್ಯಾಪಿಟಲ್ಸ್ ರೇಖಾ 80, ಚೇತನ 50, ಮೋಹನ 30,000. ಟೋಟಲ್ ಎಷ್ಟಾಗುತ್ತೆ ಅಂದರೆ 1,60,000 ಔಟರ್ ಕಾಲಮ್ ಆಗುತ್ತೆ. ಸೊ ಇದು ಲಯಬಿಲಿಟೀಸಲ್ಲಿ ಇಷ್ಟೇನೇ ಇರೋದು. ಸೊ ಫಸ್ಟ್ ಏನಂತಂದರೆ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್. ಸೊ ನಾವು ಬ್ಯಾಲೆನ್ಸ್ ಶೀಟಲ್ಲಿರೋ ಐಟಮ್ನ ಒಂದ್ಸಲಿ ಟ್ರೀಟ್ ಮಾಡ್ತೀವಿ, ಅಡ್ಜಸ್ಟ್ಮೆಂಟಲ್ಲಿರೋದನ್ನ 2 ಸರಿ ಟ್ರೀಟ್ ಮಾಡ್ತೀವಿ. ಸೊ ಅಲ್ಲಿಗೆ ಮುಗೀತು. ನೆಕ್ಸ್ಟು ಕಮ್ ಟು ದ ಅಸೆಟ್ಸ್. ಅಸೆಟ್ಸಲ್ಲಿ ಏನಿದೆ ಅಂದರೆ ಕ್ಯಾಶ್ ಇದೆ. ಕ್ಯಾಶ್ ಆ್ಯಕ್ಚುಲ್ ವ್ಯಾಲ್ಯೂ ಎಷ್ಟಿದೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ 10,500 ಇದೆ. ಸೊ ಇದ್ರ ಜೊತೆಗೆ ಬಿಸ್ನೆಸ್ಗೆ 42,000 ಮೋಹನ ಇಂದ ಬಂದಿದೆ. ಇದು ಗುಡ್ ವಿಲ್ ಪ್ಲಸ್
ಕ್ಯಾಪಿಟಲ್ ಎಷ್ಟಂತಂದರೆ ಇದು 42,000 ಬೈ ಕ್ಯಾಶ್ ಅಕೌಂಟ್ ಅಂತ ಇದೆಯಲ್ವಾ, ಇದು 42,000 ಬಂದಿದೆ. ಮತ್ತು ಹಾಫ್ ಆಫ್ ದ ಅಮೌಂಟನ್ನು ವಿತ್ಡ್ರಾನ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಹಾಫ್ ಆಫ್ ದ ಅಮೌಂಟ್ ಗುಡ್ವಿಲ್ನ ವಿತ್ಡ್ರಾನ್ ಮಾಡ್ಕೊಂಡಿದ್ದಾರೆ. 4,000 ಪ್ಲಸ್ 2,000 ಟೋಟಲ್ 6,000ನ ಲೆಸ್ ಮಾಡಿ. ಸೊ ಇಲ್ಲಿ ಏನಂತಂದರೆ ಕ್ಯಾಶ್ ಓಲ್ಡ್ ಬ್ಯಾಲೆನ್ಸ್ 10,500 ಆಲ್ರೆಡಿ ಇತ್ತು. ಆ್ಯಂಡ್ ನೆಕ್ಸ್ಟು ಇದಕ್ಕೆ 42,000 ಕ್ಯಾಪಿಟಲ್ ಪ್ಲಸ್ ಗುಡ್ವಿಲ್ ಮೋಹನ ತಂದರು, ಅಲ್ಲಿಗೆ 52,500 ಇತ್ತು. ಅದರಲ್ಲಿ 6,000 ಓಲ್ಡ್ ಪಾರ್ಟ್ನರ್ಸ್ ವಿತ್ಡ್ರಾನ್ ಮಾಡಿಕೊಂಡ್ರು. ಆ ಅಮೌಂಟ್ ಎಷ್ಟಾಗುತ್ತೆ ಅಂದರೆ 46,500 ಆಗುತ್ತೆ. ನೆಕ್ಸ್ಟು ಏನಂತಂದರೆ ಡೆಟಾಸ್ ಆ್ಯಕ್ಚುಯಲ್ ವ್ಯಾಲ್ಯೂ ಎಷ್ಟಿದೆ 4,000 ಇದೆ. ಅದರಲ್ಲಿ 10%ನ್ನು ಲೆಸ್ ಮಾಡಿ, ಅಥವಾ ನೀವು ಡೈರೆಕ್ಟಾಗಿ ಇಲ್ಲಿ 4,000ಅಲ್ಲಿ 10%ನ್ನು ಲೆಸ್ ಮಾಡಿದ್ರು ಸರಿ, ಅಥವಾ ರಿವ್ಯಾಲ್ಯೂಷನ್ ಅಕೌಂಟ್ ನೋಡಿ. ಸೊ ಓಲ್ಡ್ ಎಷ್ಟಿದೆ 1,500 ಇದೆ. ಆ್ಯಂಡ್ ನ್ಯೂ ಎಷ್ಟಿದೆ ಅಂತಂದರೆ ಇಲ್ಲಿ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಮಾಡಿದ್ದೀವಲ್ವಾ 2,500 ಇದೆ. ಸೊ ಎಷ್ಟು 2,500. ಸೊ 40,000ಅಲ್ಲಿ ಟೋಟಲ್ 10% ಅಥವಾ 4,000 ಲೆಸ್ ಮಾಡಿದ್ರೆ 36,000 ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಐಟಮ್ ನೋಡಿ, ಸ್ಟಾಕ್ ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ 10,000 ಇದೆ. ಸೊ ಇಲ್ಲಿ 10,000 ತೊಗೊಳ್ಳಿ. ನೆಕ್ಸ್ಟು ಫರ್ನಿಚರಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. ಏನಂತಂದರೆ 10% ಡಿಪ್ರಿಷಿಯೇಷನ್ ಆಗಿದೆ. ಸೊ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಒಂದ್ಸರಿ ತೊಗೊಂಡಿದೆ. ಸೊ ಫರ್ನಿಚರ್ ಎಷ್ಟಿದೆ ಅಂದರೆ 3,000 ಡಿಪ್ರಿಷಿಯೇಷನ್ ಇದೆ. ಸೊ ಇಲ್ಲಿ ಫರ್ನಿಚರಲ್ಲಿ ಟೋಟಲ್ 30,000ಅಲ್ಲಿ ಲೆಸ್ ಡಿಪ್ರಿಷಿಯೇಷನ್ 3,000 27,000 ಬರುತ್ತೆ. ಆ್ಯಂಡ್ ನೆಕ್ಸ್ಟು ಮಷಿನರಿ ಇದೆ. ಮಷಿನರಿ 20,000 ಇದೆ. ಅದರಲ್ಲೂ ಕೂಡ ಡಿಪ್ರಿಷಿಯೇಷನ್ನ ಲೆಸ್ ಮಾಡಿದ್ದೀವಿ 10%. ಸೊ ಮಷಿನರಿ ವ್ಯಾಲ್ಯೂ ಬಂದು 20,000. ಅದರಲ್ಲಿ 10% ಡಿಪ್ರಿಷಿಯೇಷನ್ ಅಂದರೆ 2,000ನ ಲೆಸ್ ಮಾಡಿದ್ರೆ 18,000 ಬರುತ್ತೆ. ಆ್ಯಂಡ್ ನೆಕ್ಸ್ಟು ಲಾಸ್ಟ್ ಬಿಲ್ಡಿಂಗ್ಸ್ ಇದೆ. ಬಿಲ್ಡಿಂಗ್ಸ್ ಎಷ್ಟು 60,000 ಇದೆ. ಈ 60,000ಗೆ ಅಡ್ಜಸ್ಟ್ಮೆಂಟಲ್ಲಿ 22,500 ಆ್ಯಡ್ ಮಾಡಿದ್ವಲ್ವಾ. ಅಡ್ಜಸ್ಟ್ಮೆಂಟ್ ಎಷ್ಟಿದೆ ಅಂದರೆ 22,500 ಆ್ಯಡ್ ಮಾಡಿದ್ವಿ, ಅದನ್ನು ಕೂಡ ತೊಗೊಳ್ಳಿ. 60 ಪ್ಲಸ್ 22,000 ಮಾಡಿದ್ರೆ 82,500 ಬರುತ್ತೆ. 500 ಬರುತ್ತೆ. ನಾವು ಮೇಕ್ ದ ಟೋಟಲ್. ಸೊ ಫಸ್ಟು ಕ್ಯಾಶ್ ಎಷ್ಟಿದೆ ಬ್ಯಾಲೆನ್ಸು 46,500. ಆ್ಯಂಡ್ ಡೆಟಾಸ್ ಬಂದು 36,000. ಆ್ಯಂಡ್ ನೆಕ್ಸ್ಟು ಸ್ಟಾಕ್ ಬಂದು 10,000. ಆ್ಯಂಡ್ ಫರ್ನಿಚರ್ ಬಂದು 27,000. ಆ್ಯಂಡ್ ನೆಕ್ಸ್ಟು ಮಷಿನರಿ ಬಂದು 18,000. ಆ್ಯಂಡ್ ಬಿಲ್ಡಿಂಗ್ಸ್ ಬಂದು 82,500. ಟೋಟಲ್ ಎಲ್ಲಿಗೆ ಎಷ್ಟಾಯಿತು ಅಂದರೆ 2,20,000 ಆಯಿತು ಅಸೆಟ್ಸು. ಸೊ ಇವಾಗ ಲಯಬಿಲಿಟೀಸ್ ಎಷ್ಟಿದೆ ಅಂತ ನೋಡೋಣ. 40,000 ಕ್ರೆಡಿಟರ್ಸ್ ಆ್ಯಂಡ್ 20,000 ಬಿಲ್ಸ್ ಪೇಯಬಲ್. ಆ್ಯಂಡ್ ಟೋಟಲ್ ಕ್ಯಾಪಿಟಲ್ಸ್ ಫ್ರಮ್ 3 ಪಾರ್ಟ್ನರ್ಸ್ ಬಂದು 1,60,000, ಅಲ್ಲಿಗೆ 2,20,000 ಆಗುತ್ತೆ. ಸೊ ಇದಕ್ಕೆ 4 ಮಾರ್ಕ್ಸು. ಈ ರೀತಿ ನಿಮಗೆ 12 ಮಾರ್ಕ್ಸ್ನ ಅಲಾಟ್ ಮಾಡಿರ್ತಾರೆ. ಆ್ಯಂಡ್ ಅಡ್ಮಿಷನ್ ಮತ್ತು ರಿಟೈರ್ಮೆಂಟಿಂದ ಇವೆರಡರಲ್ಲಿ ಒಂದು ಪ್ರಾಬ್ಲಮ್ ಮೇನ್ ಎಕ್ಸಾಮ್ಸ್ಗೆ ಕಂಪಲ್ಸರಿ ಬಂದೇ ಬರುತ್ತೆ. ಆ್ಯಂಡ್ ಆಲ್ಸೋ ವೆರಿ ಈಸಿ ಟು ಕ್ಯಾಲ್ಕುಲೇಟ್. ಸೊ ನಿಮಗೆ ಯಾವುದೇ ವಿತೌಟ್ ಎನಿ ಮಿಸ್ಟೇಕ್ ನೀವು ಮಾಡಿದ್ರೆ 12 ಔಟ್ ಆಫ್ 12 ಮಾರ್ಕ್ಸ್ನ ತೊಗೋಬೋದು. ಸೊ ಏನಂದರೆ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋ ಐಟಮ್ಸ್ನೆಲ್ಲ ಯಾವುದಾದ್ರೂ ಅಕೌಂಟಲ್ಲಿ ಒಂದು ಕಡೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದನ್ನೆಲ್ಲ 2 ಟೈಮ್ಸ್ ಯೂಸ್ ಮಾಡ್ತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ. ರಿವ್ಯಾಲ್ಯೂಷನ್ ಅಕೌಂಟ್ನ ಮಾಡಬೇಕಾದ್ರೆ ಓನ್ಲಿ ಅಡ್ಜಸ್ಟ್ಮೆಂಟಲ್ಲಿ ಮೇಲೆ ಫೋಕಸ್ ಮಾಡಿ. ಅಡ್ಜಸ್ಟ್ಮೆಂಟ್ ಏನಂತಂದರೆ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ರಿಲೇಟೆಡ್ ಏನೇನಿರುತ್ತೆ ಅದನ್ನು. ಈಗ ಇಲ್ಲಿ ಕ್ಯಾಪಿಟಲ್ ಮತ್ತು ಗುಡ್ವಿಲ್ ತರ್ತಾ ಇದ್ದಾರೆ, ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ. ಸೊ ಆ್ಯಂಡ್ ನೆಕ್ಸ್ಟು ಹಾಫ್ ಆಫ್ ದ ಗುಡ್ವಿಲ್ ಅಮೌಂಟ್ ಈಸ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್ ಈಸ್ ಆಲ್ಸೋ ಟ್ರೀಟೆಡ್ ಇನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು. ಸೊ ಈ ಮೂರನ್ನು ನಾವು ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಟ್ರೀಟ್ ಮಾಡ್ತೀವಿ. ಸೊ ಅದಕ್ಕೆ ನಾನು ಒಂದು ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಲ್ವಾ. ಡೆಬಿಟ್ ಸೈಡ್ ಏನಂದರೆ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗಬೇಕು, ಲಯಬಿಲಿಟೀಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗಬೇಕು. ಕ್ರೆಡಿಟ್ ಸೈಡಲ್ಲಿ ಅಸೆಟ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗಬೇಕು, ಲಯಬಿಲಿಟೀಸ್ ವ್ಯಾಲ್ಯೂ ಡಿಕ್ರೀಸ್ ಆಗಬೇಕು. ಸೊ ಇದನ್ನು ನೋಡ್ಕೊಳ್ಳಿ. ಮತ್ತು ಸೊ ಏನಾದರೂ ಇನ್ಕಮ್ ಗೈನ್ ಇತ್ತು ಅಂದರೆ ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಏನಾದರೂ ಲಾಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಇತ್ತು ಅಂದರೆ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಅದನ್ನೊಂದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ರಿವ್ಯಾಲ್ಯೂಷನ್ ಅಕೌಂಟ್ ಆದಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಇದರಲ್ಲಿ 3 ಜನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ದೆನ್ ವಿ ಆರ್ ಪ್ರಿಪೇರಿಂಗ್ ದ ನ್ಯೂ ಬ್ಯಾಲೆನ್ಸ್ ಶೀಟ್. ಸೊ ಇಷ್ಟನ್ನು ಮಾಡಿದ್ರೆ ಈಚ್ ಅಕೌಂಟ್ ಕ್ಯಾರೀಸ್ 4 ಮಾರ್ಕ್ಸ್. ಅಲ್ಲಿಗೆ ನಿಮಗೆ ರಿವ್ಯಾಲ್ಯೂಷನ್ ಅಕೌಂಟ್ಗೆ 4, ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ 4 ಆ್ಯಂಡ್ ನ್ಯೂ ಬ್ಯಾಲೆನ್ಸ್ ಶೀಟ್ಗೆ 4 ಇರುತ್ತೆ. ಸೊ ಇದು ಬಂದು ಅಡ್ಮಿಷನ್ ಅಕೌಂಟು. ಹೋಪ್ ಯು ಆರ್ ಆಲ್ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದೇ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ವಶನ್ನು ಕೂಡ ನೋಡೋಣ. 28 ನೋಡೋಣ. ಇದು ಬಂದು ಡಿಸಲ್ಯೂಷನ್ ಪ್ರಾಬ್ಲಮ್ ಕೇಳಿದ್ದಾರೆ. ನಿಮಗೆ ಅಡ್ಮಿಷನ್ ಆ್ಯಂಡ್ ರಿಟೈರ್ಮೆಂಟಲ್ಲಿ 1 ಪ್ರಾಬ್ಲಮ್ ಇರುತ್ತೆ. ಡಿಸಲ್ಯೂಷನಲ್ಲಿ ಕಂಪಲ್ಸರಿ 1 ಪ್ರಾಬ್ಲಮ್ ಇರುತ್ತೆ. ಫಸ್ಟು ಈ ಪ್ರಾಬ್ಲಮ್ನ ನೋಡೋಣ ಏನಿದೆ ಅಂತ. Anup and Sumit are equal partners in a firm. They decided to dissolve a partnership firm on 31st March 2025. Their balance sheet was as follows. Balance sheet as on 31st March 2025 ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ರೆಡಿಟರ್ಸ್ 15,000 ಇದೆ, ಬಿಲ್ಸ್ ಪೇಯಬಲ್ 15,000, ಅನೂಪ್ ಲೋನ್ 10,000 ಇದೆ, ರಿಸರ್ವ್ಸ್ ಫಂಡ್ 10,000,
ಕ್ಯಾಪಿಟಲ್ಸ್ ಅನೂಪ್ 1 ಲ್ಯಾಕ್ ಇದೆ, ಸುಮಿತ್ 1 ಲ್ಯಾಕ್ ಇದೆ. ಟೋಟಲ್ ಲಯಬಿಲಿಟೀಸ್ ಬಂದು 2,50,000 ಇದೆ. ಆ್ಯಂಡ್ ಅಸೆಟ್ ಸೈಡಲ್ಲಿ ಕ್ಯಾಶು 5,000 ಇದೆ, ಇನ್ವೆಸ್ಟ್ಮೆಂಟ್ಸ್ 15,000, ಬಿಲ್ಸ್ ರಿಸೀವೇಬಲ್ 20,000, ಡೆಟಾಸ್ 50,000, ಸ್ಟಾಕ್ 20,000, ಮಷಿನರಿ 30,000, ಫರ್ನಿಚರ್ 20,000, ಬಿಲ್ಡಿಂಗ್ಸ್ 90,000 ಇದೆ. ಟೋಟಲ್ ಬಂದು 2,50,000 ಇದೆ. ಸೊ ಅದಾದಮೇಲೆ ನೆಕ್ಸ್ಟು ಅಡ್ಜಸ್ಟ್ಮೆಂಟ್ನ ನೋಡೋಣ. ಅಡ್ಜಸ್ಟ್ಮೆಂಟಲ್ಲಿ ನೋಡಿ ಏನೇನು ಕೊಟ್ಟಿದ್ದಾರೆ ಅಂದರೆ, ಫಸ್ಟ್ ಅಡ್ಜಸ್ಟ್ಮೆಂಟ್ ದ ಅಸೆಟ್ಸ್ ವರ್ ರಿಯಲೈಸ್ಡ್ ಆಸ್ ಫಾಲೋಸ್: ಬಿಲ್ಸ್ ರಿಸೀವೇಬಲ್ 15,000, ಡೆಟಾಸ್ ಆ್ಯಂಡ್ ಸ್ಟಾಕ್ 10% ಲೆಸ್ ದ್ಯಾನ್ ದ ಬುಕ್ ವ್ಯಾಲ್ಯೂ, ಮಷಿನರಿ 5% ಮೋರ್ ದ್ಯಾನ್ ದ ಬುಕ್ ವ್ಯಾಲ್ಯೂ, ಆ್ಯಂಡ್ ಬಿಲ್ಡಿಂಗ್ಸ್ ಅಟ್ 50,000 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಸೆಟ್ಸ್ ರಿಯಲೈಸೇಷನ್ ವ್ಯಾಲ್ಯೂಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಅನೂಪ್ ಫಾರ್ ₹10,000. ಆ್ಯಂಡ್ ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ವಾಸ್ ಟೇಕನ್ ಓವರ್ ಬೈ ಸುಮಿತ್ ₹9,000 ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ವರ್ ₹1,000 ಇದೆ. ಆಲ್ ದ ಲಯಬಿಲಿಟೀಸ್ ವರ್ ಡಿಸ್ಚಾರ್ಜ್ಡ್ ಇನ್ ಫುಲ್ ಅಂತ ಕೊಟ್ಟಿದ್ದಾರೆ. ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವಶನ್ನ ಓದಿ. ಕ್ವಶನಲ್ಲಿ ಏನಂತ ಅಂದರೆ, ಅನೂಪ್ ಆ್ಯಂಡ್ ಸುಮಿತ್ ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ. ಅವರು ಇಲ್ಲಿ ಅವ್ರ ಪಾರ್ಟ್ನರ್ಶಿಪ್ ಫಾರ್ಮ್ನ ಕ್ಲೋಸ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ದಾರೆ. ಸೊ ಡಿಸಾಲ್ವ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ದಾರೆ. ಅವ್ರ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಅವ್ರ ರೇಷಿಯೋ ಕೊಟ್ಟಿಲ್ಲ ಅಂತಂದರೆ ದಟ್ ಈಸ್ ಇಲ್ಲಿ ಅವರ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ ಕೊಟ್ಟಿಲ್ಲ. ಹಾಗಾಗಿ 1:1 ಅಥವಾ ಈಕ್ವಲ್ ಅಂತಲೇ ನೀವು ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟಲ್ಲಿ ದ ಅಸೆಟ್ಸ್ ವರ್ ರಿಯಲೈಸ್ಡ್ ಆಸ್ ಫಾಲೋಸ್: ಬಿಲ್ಸ್ ರಿಸೀವೇಬಲ್ 15 ಇದೆ, ಡೆಟಾಸ್ ಆ್ಯಂಡ್ ಸ್ಟಾಕ್ 10% ಲೆಸ್ ದ್ಯಾನ್ ದ ಬುಕ್ ವ್ಯಾಲ್ಯೂ, ಮಷಿನರಿ 5% ಮೋರ್ ದ್ಯಾನ್ ದ ಬುಕ್ ವ್ಯಾಲ್ಯೂ, ಆ್ಯಂಡ್ ಬಿಲ್ಡಿಂಗ್ಸ್ ಬಂದು 50,000 ಇದೆ. ಆ್ಯಂಡ್ ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಅನೂಪ್ ಫಾರ್ ₹10,000 ಇದೆ. ಇನ್ವೆಸ್ಟ್ಮೆಂಟ್ ವಾಸ್ ಟೇಕನ್ ಓವರ್ ಬೈ ಸುಮಿತ್ ₹9,000 ಇದೆ. ಅದಾದಮೇಲೆ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್, ಫರ್ಮ್ನ ಕ್ಲೋಸ್ ಮಾಡೋಕ್ಕೆ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಎಷ್ಟಾಗ್ತಿದೆ? 1,000 ಆಗ್ತಿದೆ. ಮತ್ತು ಫುಲ್ ಲಯಬಿಲಿಟೀಸ್ನ ಡಿಸ್ಚಾರ್ಜ್ ಅಥವಾ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಫಸ್ಟು ರಿಯಲೈಸೇಷನ್ ಅಕೌಂಟ್ನ ಪ್ರಿಪೇರ್ ಮಾಡೋಣ. ಸೊ ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಇಟ್ ಈಸ್ ವೆರಿ ಈಸಿ. ಫಸ್ಟು ರಿಯಲೈಸೇಷನ್ ಅಕೌಂಟ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ, ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್, ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ತೊಗೊಳ್ಳಿ. ಸೊ ರಿಯಲೈಸೇಷನ್ ಅಕೌಂಟ್ನ ಮಾಡಬೇಕಾದ್ರೆ ಒಂದು ಟ್ರಿಕ್ಸ್ ಇಲ್ಲಿ ಏನಂತ ಅಂದರೆ, ಫಸ್ಟು ಡೆಬಿಟ್ ಸೈಡು ಏನೇನು ಅಸೆಟ್ಸ್ ಇರುತ್ತೆ, ಈಗ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಏನೇನು ಅಸೆಟ್ಸ್ ಕೊಟ್ಟಿದ್ದಾರೆ ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಎಕ್ಸೆಪ್ಟ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬಿಟ್ಟು. ಸೊ ಇಲ್ಲಿ ಕ್ಯಾಶ್ ಮತ್ತು ಬ್ಯಾಂಕ್ ವ್ಯಾಲ್ಯೂ ಬಿಟ್ಟು ಬೇರೆ ಎಲ್ಲ ಉಳಿದಿದ್ದ ಅಸೆಟ್ಸ್ ಏನಿರುತ್ತೆ ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇವಾಗ ನೋಡಿ, ಟು ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 15,000 ಇದೆ, ಕೊಟ್ಟಿದ್ದಾರೆ, ಬರ್ಕೊಳ್ಳಿ ಇನ್ವೆಸ್ಟ್ಮೆಂಟು. ಬಿಲ್ಸ್ ರಿಸೀವೇಬಲ್ 20,000 ಇದೆ, ಟು ಬಿಲ್ಸ್ ರಿಸೀವೇಬಲ್ 20,000, ಡೆಟಾಸ್ 50 ಇದೆ, ಟು ಡೆಟಾಸ್ 50, ಆ್ಯಂಡ್ ಸ್ಟಾಕ್ 20,000 ಇದೆ, ಆ್ಯಂಡ್ ಟು ಸ್ಟಾಕ್ ಅಕೌಂಟ್ 20,000, ಆ್ಯಂಡ್ ಮಷಿನರಿ 30,000 ಇದೆ, ಮಷಿನರಿ 30,000, ಫರ್ನಿಚರ್ 20,000 ಇದೆ, ಟು ಫರ್ನಿಚರ್ 20,000, ಆ್ಯಂಡ್ ನೆಕ್ಸ್ಟು ಬಿಲ್ಡಿಂಗ್ಸ್ ಎಷ್ಟಿದೆ? 90,000 ಇದೆ, ಟು ಬಿಲ್ಡಿಂಗ್ಸ್ ಅಕೌಂಟ್ 90,000 ಅಂತ ತಗೊಳ್ಳಿ. ಸೊ ಫಸ್ಟ್ ಸ್ಟೆಪ್ ಏನಂತ ಅಂದರೆ, ಏನೇನು ಅಸೆಟ್ಸ್ ಕೊಟ್ಟಿದ್ದಾರೆ ಎಕ್ಸೆಪ್ಟ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬಿಟ್ಟು ಉಳಿದಿದ್ದೆಲ್ಲ ನೀವು ಆ್ಯಸ್ ಇಟ್ ಈಸ್ 2 ಅಂತ ಹಾಕಿ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ಕೊಳ್ಳಿ. ಆಫ್ಟರ್ ದ್ಯಾಟ್ ಕ್ರೆಡಿಟ್ ಸೈಡ್ಗೆ ಬಂದು ಲಯಬಿಲಿಟೀಸ್. ಸೊ ಲಯಬಿಲಿಟೀಸ್ ಏನೇನು ಕೊಟ್ಟಿದೆ ನೋಡಿ, ಇದರಲ್ಲಿ ಲಯಬಿಲಿಟೀಸ್ ಇರೋದು ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್. ಅನೂಪ್ ಲೋನ್ ಬರಲ್ಲ, ಕ್ಯಾಶ್ ಅಕೌಂಟಿಗೆ ಹೋಗುತ್ತೆ. ರಿಸರ್ವ್ಸ್ ಫಂಡು ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ, ಅವ್ರ ಕ್ಯಾಪಿಟಲ್ಲು ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ಹೋಗುತ್ತೆ. ಸೊ ಈ 3 ಬಿಟ್ಟಿನ ಲಯಬಿಲಿಟೀಸ್ ಯಾವ್ಯಾವ್ದಿದೆ? ಕ್ರೆಡಿಟರ್ಸ್ ಇದೆ, ಬಿಲ್ಸ್ ಪೇಯಬಲ್ ಇದೆ. ಬೈ ಕ್ರೆಡಿಟರ್ಸ್ 15,000, ಬೈ ಬಿಲ್ಸ್ ಪೇಯಬಲ್ 15,000 ಅಂತ ರೆಕಾರ್ಡ್ ಮಾಡ್ಕೊಳ್ಳಿ. ಇದು ಬಂದು ಫಸ್ಟ್ ಸ್ಟೆಪ್. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಏನಂತಂದರೆ, ಅಡ್ಜಸ್ಟ್ಮೆಂಟ್ನ ನೋಡಬೇಕು. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಏನಿದೆಯೋ ಅದೇ ಥರ. ಅದಾದಮೇಲೆ ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಬಂದು ಇಲ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿದ್ದಾರೆ ನೋಡಿ, ದ ಅಸೆಟ್ಸ್ ವರ್ ರಿಯಲೈಸ್ಡ್ ಆಸ್ ಫಾಲೋಸ್. ಬಿಲ್ಸ್ ರಿಸೀವೇಬಲ್ ಎಷ್ಟಿದೆ ಅದನ್ನು ಇಲ್ಲಿ ಡೆಬಿಟ್ ಸೈಡ್ ಇದ್ದರೆ ರಿಯಲೈಸೇಷನ್ ಕ್ರೆಡಿಟ್ ಸೈಡ್ ಬರ್ಕೊಳ್ತೀವಿ. ಸೊ ಇಲ್ಲಿ ಫಸ್ಟ್ ನೀವೇನಂತಂದರೆ ಬೈ ಕ್ಯಾಶ್ ಅಕೌಂಟ್ ಅಂತ ತೊಗೊಳ್ಳಿ, ಅಸೆಟ್ಸ್ನ ನಾವು ಕ್ರೆಡಿಟ್ ರಿಯಲೈಸ್ ಮಾಡ್ತೀವಿ, ಅಸೆಟ್ಸ್ ರಿಯಲೈಸ್ಡ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಬಿಲ್ಸ್ ರಿಸೀವೇಬಲ್ ಎಷ್ಟಿದೆ? 15,000 ಇದೆ, ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಡೆಟಾಸ್ ಆ್ಯಂಡ್ ಸ್ಟಾಕ್ 10% ಲೆಸ್ ದ್ಯಾನ್ ದ ಬುಕ್ ವ್ಯಾಲ್ಯೂ. ಡೆಟಾಸ್ ಎಷ್ಟಿದೆ? ಇಲ್ಲೇ ನೋಡಿ 50,000 ಡೆಟಾಸ್ ಇದೆ, ಆ್ಯಂಡ್ ಸ್ಟಾಕು ಬಂದು 20,000 ಇದೆ. ಸೊ ಎರಡನ್ನೂ ಕೂಡ 10% ಲೆಸ್ ಮಾಡಿ ತೊಗೋಬೇಕು. ಸೊ 50,000 ಇಂಟು 10% ಲೆಸ್ ಮಾಡಿ, 50,000 ಇಂಟು ಲೆಸ್ 10% ಮಾಡಿ ಎಷ್ಟು ಬರುತ್ತೆ? 45,000 ಬರುತ್ತೆ. ಸೊ ಇಲ್ಲಿ 45,000 ಎಲ್ಲನೂ ಇನ್ನರ್ ಕಾಲಮಲ್ಲೇ ಬರ್ಕೋಬೇಕು. ಸ್ಟಾಕ್ ಎಷ್ಟಿದೆ ಅಂದರೆ 20,000 ಅಲ್ಲಿ 10%ನ ಲೆಸ್ ಮಾಡಿದ್ರೆ 18,000 ಬರುತ್ತೆ. ಸೊ ಇಲ್ಲಿ ತೊಗೊಳ್ಳಿ ಆ್ಯಸ್ ಇಟ್ ಈಸ್.
ಆ್ಯಂಡ್ ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ ಮಷಿನರಿ 5% ದೆನ್ ಬುಕ್ ವ್ಯಾಲ್ಯೂ. ಮಷಿನರಿ ವ್ಯಾಲ್ಯೂ ಎಷ್ಟಿದೆ? 30,000 ಇದೆ. 30,000ಗೆ 5%ನ ಆ್ಯಡ್ ಮಾಡಿ. 30,000 ಪ್ಲಸ್ 5%ನ ಆ್ಯಡ್ ಮಾಡಿದ್ರೆ 31,500 ಬರುತ್ತೆ. ಇಲ್ಲಿ ತಗೊಳ್ಳಿ 31,500. ಸೊ ಬಿಲ್ಡಿಂಗ್ಸ್ ಎಷ್ಟಿತ್ತು ಅಂದರೆ 90,000 ಇತ್ತು. ಸೊ ಬಿಲ್ಡಿಂಗ್ಸ್ ರಿವ್ಯಾಲ್ಯೂಡ್ ಅಟ್ 50,000 ಅಂತ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಬಿಲ್ಡಿಂಗ್ಸ್ ಬಂದು 50,000. ಸೊ ಬಿಲ್ಡಿಂಗ್ಸ್ ಬಂದು 50,000 ತೊಗೊಳ್ಳಿ. ನಾವು ಮೇಕ್ ದ ಟೋಟಲ್ ಎಷ್ಟಾಗಿದೆ ಅಂತ ನೋಡೋಣ. ಬಿಲ್ಸ್ ರಿಸೀವೇಬಲ್ 15,000 ಇದೆ. ಆ್ಯಂಡ್ ನೆಕ್ಸ್ಟು ಏನಂತಂದರೆ ಡೆಟಾಸು 45,000 ಇದೆ. ಆ್ಯಂಡ್ ನೆಕ್ಸ್ಟು ಸ್ಟಾಕು 18,000 ಆ್ಯಂಡ್ ಮಷಿನರಿ 31,500 ಆ್ಯಂಡ್ ನೆಕ್ಸ್ಟ್ ಬಂದು ಬಿಲ್ಡಿಂಗ್ಸ್ ಬಂದು 50,000 ಇದೆ. ಟೋಟಲ್ ಅಲ್ಲಿಗೆ 1,59,500 ಆಗುತ್ತೆ. 1,59,500 ಇದನ್ನು ಟೋಟಲ್ ಮಾಡಿ ಬೈ ಕ್ಯಾಶ್ ಅಕೌಂಟ್ ಅಂತ ತಗೊಳ್ಳಿ. ಇಲ್ಲಿಗೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಮುಗೀತು. ಸೆಕೆಂಡ್ ಒನ್ ನೋಡಿ, ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಎ ಅನೂಪ್ ರುಪೀಸ್ 10,000. ಫರ್ನಿಚರ್ 20,000 ರುಪೀಸ್ ಇತ್ತು, ಅದನ್ನು ಅನೂಪ್ ಟೇಕ್ ಓವರ್ ಮಾಡಿದ್ದಾರೆ. ಸೊ ಬೈ ಅನೂಪ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀರಿ. ಫರ್ನಿಚರ್ ಟೇಕನ್ ಓವರ್ ಎಷ್ಟಂದರೆ 10,000. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಅಡ್ಜಸ್ಟ್ಮೆಂಟ್ ನೋಡಿ, ಅಲ್ಲಿಗೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಆಯಿತು, ಸೆಕೆಂಡ್ ಅಡ್ಜಸ್ಟ್ಮೆಂಟು ಆಯಿತು. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಅಡ್ಜಸ್ಟ್ಮೆಂಟ್ ನೋಡಿ, ಇನ್ವೆಸ್ಟ್ಮೆಂಟ್ ವಾಸ್ ಟೇಕನ್ ಓವರ್ ಬೈ ಸುಮಿತ್ ರುಪೀಸ್ 9,000 ಅಂತ ಇದೆ. ಬೈ ಸುಮಿತ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ವೆಸ್ಟ್ಮೆಂಟ್ ಟೇಕನ್ ಓವರ್. ಸೊ ಎಷ್ಟಿದೆ? 9,000 ತೊಗೊಳ್ಳಿ. ಸೊ ಏನೇನು ಅಸೆಟ್ಸ್ ಟೇಕನ್ ಓವರ್ ಮಾಡಿದ್ರು ಅಥವಾ ರಿಯಲೈಸೇಷನ್ ಆದ್ರೂ ಕೂಡ ಡೆಬಿಟ್ ಸೈಡೇ ತೊಗೊಳ್ತೀವಿ. ಸೊ ಇಲ್ಲಿ ಅನೂಪು ಫರ್ನಿಚರ್ನ ಟೇಕ್ ಓವರ್ ಮಾಡಿದ್ದಾರೆ 10,000 ಆ್ಯಂಡ್ ಸುಮಿತ್ ಇನ್ವೆಸ್ಟ್ಮೆಂಟ್ನ ಟೇಕನ್ ಓವರ್ ಮಾಡಿದ್ದಾರೆ 9,000. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ 1 by 1 ನೋಡ್ತಾ ಬನ್ನಿ. ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಟು ಕ್ಯಾಶ್ ಅಕೌಂಟು ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ವರ್ ರುಪೀಸ್ 1,000 ಅಂತ ಕೇಳಿದ್ದಾರೆ. ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 1,000 ಇದೆ. ಸೊ ಅದನ್ನು ಕ್ಯಾಶಲ್ಲಿ ಪೇ ಮಾಡ್ತೀವಿ. ಟು ಕ್ಯಾಶ್ ಅಕೌಂಟ್ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಪೇಡ್ ಎಷ್ಟಂದರೆ 1,000. ಅದಾದಮೇಲೆ ನೆಕ್ಸ್ಟು ಆಲ್ ದ ಲಯಬಿಲಿಟೀಸ್ ವರ್ ಡಿಸ್ಚಾರ್ಜ್ಡ್ ಇನ್ ಫುಲ್ ಅಂತ ಕೊಟ್ಟಿದ್ದಾರೆ. ಲಯಬಿಲಿಟೀಸ್ ಎಷ್ಟಿದೆ? ಲಯಬಿಲಿಟೀಸ್ನ ನಾವು ಕ್ರೆಡಿಟ್ ಸೈಡ್, ಅದಕ್ಕೆ ಆಪೋಸಿಟ್ ಆಗಿ ಟು ಕ್ಯಾಶ್ ಅಕೌಂಟ್ ಲಯಬಿಲಿಟೀಸ್ ಡಿಸ್ಚಾರ್ಜ್ ಅಂತ. ಕ್ರೆಡಿಟರ್ಸ್ 15,000 ಇದೆ, ಬಿಲ್ಸ್ ಪೇಬಲ್ 15,000 ಇದೆ. ಟೋಟಲ್ಗೆ 15 + 15 ಆದರೆ ಎಷ್ಟಾಗುತ್ತೆ? 30,000 ಇದೆ. ಸೊ ಇದಿಷ್ಟು. ಸೊ ಫಸ್ಟ್ ಏನಂತ ಅಂದರೆ ಅಸೆಟ್ಸ್ನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಎಕ್ಸೆಪ್ಟ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬಿಟ್ಟು. ಆ್ಯಂಡ್ ಲಯಬಿಲಿಟೀಸ್ನ ಬರ್ಕೊಳ್ತೀರಾ. ಅಸೆಟ್ಸ್ ಏನೇನು ರಿಯಲೈಸೇಷನ್ ಇದೆ ಅದನ್ನು ಕ್ಯಾಶಲ್ಲಿ ಮಾಡ್ತೀರಾ. ಆ್ಯಂಡ್ ಯಾರು ಟೇಕನ್ ಓವರ್ ಮಾಡಿದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಇಲ್ಲಿ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ನ ಕ್ಯಾಶಲ್ಲಿ ರೆಕಾರ್ಡ್ ಮಾಡ್ತೀವಿ. ಆ್ಯಂಡ್ ಲಯಬಿಲಿಟೀಸ್ನ ಡಿಸ್ಚಾರ್ಜ್ಡ್ ಅಥವಾ ಫುಲ್ ಪೇ ಮಾಡಿದೆ. ಸೊ ಇದಾದಮೇಲೆ ಇದರಲ್ಲಿ ಇಷ್ಟೇ ಬರೋದು ಡಿಸಲ್ಯೂಷನಲ್ಲಿ. ನಾವು ಮೇಕ್ ದ ಟೋಟಲ್ ವಿಚ್ ಎವರ್ ಈಸ್ ಹೈ, ಯಾವ ಸೈಡ್ ಜಾಸ್ತಿ ಇದೆ ಅಂತ ಟೋಟಲ್ ಮಾಡಿ. ಸೊ ಇಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ. ಎಷ್ಟಂತ ಅಂದರೆ 15,000 ಬಿಲ್ಸ್ ಇನ್ವೆಸ್ಟ್ಮೆಂಟ್, 20,000 ಬಿಲ್ಸ್ ರಿಸೀವಬಲ್ ಆ್ಯಂಡ್ 50,000 ಡೆಟಾಸ್, ದೆನ್ ಸ್ಟಾಕ್ 20,000 ಆ್ಯಂಡ್ 30,000 ಮಷಿನರಿ ಆ್ಯಂಡ್ ಫರ್ನಿಚರ್ 20,000, ಬಿಲ್ಡಿಂಗ್ಸ್ 90,000 ಟೋಟಲ್. ಆದಮೇಲೆ ನೆಕ್ಸ್ಟ್ ಇಲ್ಲಿ ಎಕ್ಸ್ಪೆನ್ಸಸ್ ಬಂದು 1,000 ಇದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಲಯಬಿಲಿಟೀಸ್ ಡಿಸ್ಚಾರ್ಜ್ಡ್ ಬಂದು 30,000. ಟೋಟಲ್ ಅಲ್ಲಿಗೆ 2,76,000 ಬಂದು ಡೆಬಿಟ್ ಸೈಡ್ ಜಾಸ್ತಿ ಇದೆ. ಸೊ ಹಾಗಾಗಿ ಟೋಟಲ್ ಬರ್ಕೊಳ್ಳಿ. ಇದರಲ್ಲಿ ಯಾವ್ಯಾವುದು ಅಂತಂದರೆ ಕ್ರೆಡಿಟರ್ಸ್ 15,000 ಲೆಸ್ ಮಾಡಿ, ಆ್ಯಂಡ್ ಬಿಲ್ಸ್ ಪೇಬಲ್ 15,000 ಆ್ಯಂಡ್ ಅಸೆಟ್ಸ್ ರಿಯಲೈಸೇಷನ್ ಬಂದು 1,90,500 ಲೆಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ 10,000 ಆ್ಯಂಡ್ ಇಯರ್ 9,000. ಸೊ ಅಲ್ಲಿಗೆ ಎಷ್ಟಾಗುತ್ತೆ ಅಂದರೆ 67,500 ಇಸ್ ದ ಲಾಸ್. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಬಂದು ಡೆಬಿಟ್ ಸೈಡ್ ಕಮ್ಮಿ ಬಂದರೆ ಪ್ರಾಫಿಟ್ಟು. ಬಟ್ ಇಲ್ಲಿ ಎಕ್ಸ್ಪೆನ್ಸಸ್ಸೇ ಜಾಸ್ತಿ ಇದೆ. ಇಲ್ಲಿ ಡೆಬಿಟ್ ಸೈಡೇ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಕಮ್ಮಿ ಇದೆ, ಹಾಗಾಗಿ ಲಾಸ್ ಆಗಿದೆ. ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ರಿಯಲೈಸೇಷನ್ ಲಾಸ್ ಟ್ರಾನ್ಸ್ಫರ್ಡ್ ಅಂತ ತೊಗೊಳ್ಳಿ. ನಾವು ಅವ್ರಿಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿ. ಅನೂಪ್ ಆ್ಯಂಡ್ ಸುಮಿತ್ಗೆ 67,500 ಇಂಟು 1/2 ಮಾಡಿದ್ರೆ ಎಷ್ಟು ಬರುತ್ತೆ? 33,750, 33,750ನ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ. ಸೊ ಅಲ್ಲಿಗೆ ಡಿಸಲ್ಯೂಷನ್ ಅಕೌಂಟು ಮುಗಿಯುತ್ತೆ. ಸೊ ಈ ಡಿಸಲ್ಯೂಷನ್ ಅಕೌಂಟ್ಗೆ ಸಮ್ಟೈಮ್ಸ್ 6 ಮಾರ್ಕ್ಸ್ಗೆ ಇರುತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ 3, ನ್ಯೂ ಕ್ಯಾಶ್ ಅಕೌಂಟ್ಗೆ 3. ಸೊ ಡಿಸಲ್ಯೂಷನ್ ಅಕೌಂಟಲ್ಲೇ ನಿಮಗೆ ಆಲ್ಮೋಸ್ಟ್ ಎಲ್ಲ ಅಡ್ಜಸ್ಟ್ಮೆಂಟ್ಸು ಕವರ್ ಆಗುತ್ತೆ. ಇಲ್ಲೇ ಟ್ರೀಟ್ ಮಾಡ್ತೀವಿ. ಸೊ ಇಲ್ಲಿ ಲಾಸ್ ಆಯಿತು. ಅದಾದಮೇಲೆ ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಸೇಮ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಪರ್ಟಿಕ್ಯುಲರ್ಸ್ ಅನೂಪ್ ಸುಮಿತ್, ಪರ್ಟಿಕ್ಯುಲರ್ಸ್ ಅನೂಪ್ ಆ್ಯಂಡ್ ಸುಮಿತ್. ಸೊ ಇಲ್ಲಿ ಫಸ್ಟ್ ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್ ತೊಗೊಳ್ಳಿ. ಸೊ ಫಸ್ಟ್ ಕ್ರೆಡಿಟ್ ಸೈಡು ಕ್ಯಾಪಿಟಲ್ಸ್ನ ಬ್ರಾಡ್ ಡೌನ್ ಮಾಡಿ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಕ್ಯಾಪಿಟಲ್ಸ್ ಎಷ್ಟಿದೆ ಅಂದರೆ ಇಬ್ಬರಿಗೂ ಕೂಡ ಈಕ್ವಲ್ ಆಗಿದೆ. 1,00,000ನ ತೊಗೊಳ್ಳಿ. ಆ್ಯಂಡ್ ನೆಕ್ಸ್ಟು ರಿಸರ್ವ್ ಫಂಡ್ ಇದೆ. ರಿಸರ್ವ್ ಫಂಡ್ ಎಷ್ಟಿದೆ ಅಂದರೆ 10,000 ಇದೆ. ಅದನ್ನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿ. ಬೈ ರಿಸರ್ವ್ ಫಂಡ್ 5,000. ಅದಾದಮೇಲೆ ನೆಕ್ಸ್ಟು ಇವಾಗ
ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ರಿಯಲೈಸೇಷನ್ ಅಕೌಂಟಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪಾರ್ಟ್ನರ್ಸ್ ಕ್ಯಾಪಿಟಲ್ ನೇಮ್ನ ಮೆನ್ಷನ್ ಮಾಡಿರ್ತೀವಿ ಒಂದ್ಸರಿ ಚೆಕ್ ಮಾಡಿ. ಸೊ ಫಸ್ಟ್ ಇಲ್ಲಿ ನೋಡಿ, ಬೈ ಅನೂಪ್ಸ್ ಕ್ಯಾಪಿಟಲ್ ಅಕೌಂಟ್ 10,000 ಇದೆ. ಸೊ ಇದೇನಂದರೆ ಅಸೆಟ್ ಟೇಕನ್ ಓವರ್ ಮಾಡಿದ್ದಾರೆ. ಸೊ ಎಲ್ಲಿ ಅಂತಂದರೆ ರಿಯಲೈಸೇಷನ್ ಅಕೌಂಟಲ್ಲಿ ಬೈ ಇತ್ತು ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ 2 ಇರುತ್ತೆ. ಸೊ ಈ ಒಂದು ಟೆಕ್ನಿಕ್ ನೀವು ಅದು ಮಾಡಿ. ಏನಂತ ಅಂದರೆ ಇಯರ್ ಟು ರಿಯಲೈಸೇಷನ್ ಅಕೌಂಟ್ ಅನೂಪ್ ಎಷ್ಟಿದೆ 10,000 ಅವರು ಅಸೆಟ್ ಟೇಕನ್ ಓವರ್ ಮಾಡಿದ್ದಾರೆ. ಸುಮಿತ್ 9,000 ರುಪೀಸ್ದು ಅಸೆಟ್ ಟೇಕನ್ ಓವರ್ ಮಾಡಿದ್ದಾರೆ. ಸೊ ಇಲ್ಲಿ ಏನಂತಂದರೆ ರಿಯಲೈಸೇಷನ್ ಅಕೌಂಟಿಂದ ಇಲ್ಲಿ ಅಸೆಟ್ ಟೇಕನ್ ಓವರ್ ಮಾಡಿದ್ದಾರೆ. ಎಷ್ಟು 10,000 ಆ್ಯಂಡ್ ಸುಮಿತ್ 9,000. ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಾವು ಮೆಕ್ ದ ಟೋಟಲ್. ಸೊ ಇಲ್ಲಿ 1,05,000 1,05,000 ಬರುತ್ತೆ ಇಬ್ರಿಗೂ ಕೂಡ ಈಕ್ವಲ್ ಆಗಿ. ಅದಾದಮೇಲಿಂದ ಟು ರಿಯಲೈಸೇಷನ್ ಅಕೌಂಟಲ್ಲಿ ನಾವು ಲಾಸ್ನ ಟ್ರಾನ್ಸ್ಫರ್ ಮಾಡಿದ್ದೀವಲ್ವಾ. ಸೊ ಎಷ್ಟಿದೆ ಅಂದರೆ 33,750 33,750. ಟು ರಿಯಲೈಸೇಷನ್ ಅಕೌಂಟ್ ಲಾಸ್ ಆನ್ ರಿಯಲೈಸೇಷನ್ ಅಕೌಂಟ್ ಎಷ್ಟಿದೆ ಅಂತಂದರೆ ಇಬ್ರಿಗೂ ಕೂಡ ಲಾಸ್ನ ಟ್ರಾನ್ಸ್ಫರ್ ಮಾಡಿದ್ವಿ. ಪ್ರಾಫಿಟ್ ಆಗಿತ್ತು ಅಂದರೆ ಇಲ್ಲಿ ಕ್ರೆಡಿಟ್ ಬರ್ತಾಯಿತ್ತು, ಇಲ್ಲಿ ಲಾಸ್ ಆಗಿದೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಸೊ ಇಲ್ಲಿ ಅವ್ರಿಗೆ ಲಾಸ್ ಆಗಿದೆ. ಟು ರಿಯಲೈಸೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡು ಲಾಸ್ ಆನ್ ರಿಯಲೈಸೇಷನ್ ಅಂತ 33,750 33,750ನ ರೆಕಾರ್ಡ್ ಮಾಡಿ. ನಾವು ಮೇಕ್ ದ ಟೋಟಲ್. ಇಲ್ಲಿ 1,05,000 1,05,000 ಬರುತ್ತೆ. ಸೊ 1,05,000ಅಲ್ಲಿ ನೀವು ಎಷ್ಟಂತಂದರೆ 10,000 ಅಸೆಟ್ ಟೋಕನ್ ಓವರ್ ಮಾಡಿರೋದು ಆ್ಯಂಡ್ 33,750 ಲಾಸ್ನ ಲೆಸ್ ಮಾಡಿದ್ರೆ 61,250 ಬರುತ್ತೆ. ಟು ಕ್ಯಾಶ್ ಅಕೌಂಟ್ ಅಂತ ತೊಗೊಳ್ಳಿ. ಇದನ್ನೇ ಬ್ಯಾಲೆನ್ಸಿಂಗ್ ಫಿಗರ್. ದಿಸ್ ಈಸ್ ದ ಬ್ಯಾಲೆನ್ಸಿಂಗ್ ಫಿಗರ್ ಟು ಕ್ಯಾಶ್ ಅಕೌಂಟ್ ಅಂತ. ಅದೇ ರೀತಿ 1,05,000ಅಲ್ಲಿ 1,05,000ಅಲ್ಲಿ 9,000 ಅಸೆಟ್ ಟೇಕನ್ ಓವರ್ ಮಾಡಿರೋದು ಆ್ಯಂಡ್ ನೆಕ್ಸ್ಟು 33,750 ಲಾಸ್ನ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ 62,250 ಬರುತ್ತೆ. ಟು ಕ್ಯಾಶ್ ಅಕೌಂಟ್ 61,250 62,250 ಬರುತ್ತೆ. ಸೊ ಇದು ಬಂದು ಲಾಸು ಮತ್ತು ಬ್ಯಾಲೆನ್ಸಿಂಗ್ ಫಿಗರ್. ಸೊ ಇದಿಷ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆದಮೇಲೆ ಇವಾಗ ಕ್ಯಾಶ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ ಯಾವ ರೀತಿ ಅಂತ ನೋಡೋಣ. ಆ್ಯಂಡ್ ಇಟ್ ಈಸ್ ವೆರಿ ಈಸಿ. ಸೊ ಕ್ಯಾಶ್ ಅಕೌಂಟ್ ಅಂತ ಹೆಡ್ಡಿಂಗ್ ತಗೊಳ್ಳಿ. ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್, ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಫಸ್ಟ್ ಥಿಂಗ್ ಏನಂತ ಅಂದರೆ ಡೆಬಿಟ್ ಸೈಡ್ ಅಸೆಟ್ ಎಲ್ಲ ಎಷ್ಟಿದೆ ಕ್ಯಾಶ್ ಬಂದು ಇಲ್ಲಿ 5,000 ಇದೆ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 5,000 ಓಪನಿಂಗ್ ಬ್ಯಾಲೆನ್ಸ್ನ ತೊಗೊಳ್ಳಿ. ಎಷ್ಟಂದರೆ 5,000 ಇದೆ. ಅದಾದಮೇಲೆ ನೆಕ್ಸ್ಟು ಇವಾಗ ಅದಾದಮೇಲೆ ರಿಯಲೈಸೇಷನ್ ಅಕೌಂಟನ್ನು ನೋಡೋಣ. ಎಲ್ಲೆಲ್ಲಿ ಕ್ಯಾಶ್ ಅಂತ ಇರುತ್ತೋ ಅದನ್ನೆಲ್ಲ ಫೈಂಡ್ ಔಟ್ ಮಾಡೋಣ. ರಿಯಲೈಸೇಷನ್ ಅಕೌಂಟಲ್ಲಿ 2 ಹತ್ರ ಇದೆ ನೋಡಿ. ಫಸ್ಟು ಏನಂತ ಅಂದರೆ ಬೈ ಕ್ಯಾಶ್ ಅಕೌಂಟ್ ಅಂತ ಇದೆ. ಬೈ ಕ್ಯಾಶ್ ಅಕೌಂಟ್ ಬಂದು ಅಸೆಟ್ಸ್ ರಿಯಲೈಸ್ಡು ಎಷ್ಟಿದೆ ಅಂದರೆ 1,59,500 ಇದೆ. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಇತ್ತು ಅಂತಂದರೆ ಕ್ಯಾಶ್ ಅಕೌಂಟಲ್ಲಿ. ಸೊ ಇಲ್ಲಿ ಏನಂತ ಅಂದರೆ ಟು ರಿಯಲೈಸೇಷನ್ ಅಕೌಂಟ್ ಅಸೆಟ್ಸ್ ರಿಯಲೈಸ್ಡ್ ಅಮೌಂಟು 1,59,500 ಇದೆ. ಸೊ ಅಲ್ಲಿಗೆ ಮುಗೀತು. ಸೊ ಇಲ್ಲಿ ಬೇರೆ ಯಾವುದಾದ್ರು ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಕ್ಯಾಶ್ ಅಂತ ಇದೆಯಾ ನೋಡಿ, ಯಾವುದೂ ಇಲ್ಲ. ಸೊ ಇಲ್ಲಿ ಅಸೆಟ್ಸ್ನ ರಿಯಲೈಸ್ಡ್ ಮಾಡಿದ್ದೀವಿ, ಆ ಅಮೌಂಟನ್ನು ಅಲ್ಲಿ ತೊಗೊಳ್ತೀವಿ. ಸೊ ಅದು ಬಿಟ್ಟರೆ ಕ್ಯಾಶ್ ಅಂತ ಇನ್ನೆಲ್ಲೂ ಕೂಡ ಇಲ್ಲ. ಈವನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲೂ ಕೂಡ ಇಲ್ಲ. ಅದಾದಮೇಲೆ ನೆಕ್ಸ್ಟು ಕ್ರೆಡಿಟ್ ಸೈಡ್ ನೋಡಿ. ಬೈ ರಿಯಲೈಸೇಷನ್ ಅಕೌಂಟ್ ಲಯಬಿಲಿಟೀಸ್ ಪೇಯ್ಡ್. ಲಯಬಿಲಿಟೀಸ್ನ ಏನೇನು ಪೇಮೆಂಟ್ ಮಾಡಿದ್ವಿ ಟೋಟಲ್ 30,000 ಇದಲ್ವಾ. ಬೈ ಟು ಕ್ಯಾಶ್ ಅಕೌಂಟ್ ಅಂತ ಇದೆ ಇಲ್ಲಿ ರಿಯಲೈಸೇಷನ್ ಅಕೌಂಟಲ್ಲಿ. ಸೊ ಬೈ ರಿಯಲೈಸೇಷನ್ ಅಕೌಂಟ್ ಅಂತ 30,000 ಫಾರ್ ಲಯಬಿಲಿಟೀಸ್ ಪೇಯ್ಡ್ ಇಲ್ಲಿ ತೊಗೊಳ್ಳಿ. ಬೈ ರಿಯಲೈಸೇಷನ್ ಅಕೌಂಟ್ ಲಯಬಿಲಿಟೀಸ್ ಪೇಯ್ಡ್ 30,000 ಇದೆ. ಆ್ಯಂಡ್ ನೆಕ್ಸ್ಟು ಮತ್ತೆ ಬೈ ರಿಯಲೈಸೇಷನ್ ಅಕೌಂಟ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ನ ಪೇಯ್ಡ್ ಮಾಡಿದ್ದೀವಿ. ಎಷ್ಟು ಅಂದರೆ 1,000 ಇದೆ. ಸೊ ಇಯರ್ ಬೈ ರಿಯಲೈಸೇಷನ್ ಅಕೌಂಟ್ ಎಕ್ಸ್ಪೆನ್ಸಸ್ ಪೇಯ್ಡ್ 1,000 ರುಪೀಸ್ನ ತೊಗೊಳ್ಳಿ. ಅಲ್ಲಿಗೆ ರಿಯಲೈಸೇಷನ್ ಅಕೌಂಟಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಓವರ್. ಅದಾದಮೇಲೆ ನೆಕ್ಸ್ಟು ಅನೂಪ್ ಲೋನ್ ಇದೆ. ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ ನೋಡಿ. ಅನೂಪ್ಸ್ ಲೋನ್ ಬಂದು 10,000 ಇದೆ, ಅದನ್ನು ಇಲ್ಲಿ ತೊಗೊಳ್ಳಿ. ಬೈ ಅನೂಪ್ಸ್ ಲೋನ್ ಅಕೌಂಟ್ 10,000. ಅದಾದಮೇಲೆ ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ತೊಗೊಳ್ಳಿ. ಬೈ ಅನೂಪ್ಸ್ ಕ್ಯಾಪಿಟಲ್ ಅಕೌಂಟ್ ಬೈ ಸುಮಿತ್ ಕ್ಯಾಪಿಟಲ್ ಅಕೌಂಟ್ ಕ್ಯಾಶ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ನೋಡಿ. ಟು ಕ್ಯಾಶ್ ಅಕೌಂಟ್ ಅನೂಪ್ಸ್ ಕ್ಯಾಪಿಟಲ್ ಎಷ್ಟಿದೆ 61,250, ಸುಮಿತ್ ಬಂದು 62,250. ಸೊ ಇಯರ್ ಬೈ ಅನೂಪ್ಸ್ ಕ್ಯಾಪಿಟಲ್ ಅಕೌಂಟಿಂದ 61,250 ಬಂದಿದೆ ಕ್ಯಾಶ್ ಅಕೌಂಟ್ಗೆ. ಬೈ ಸುಮಿತ್ ಕ್ಯಾಪಿಟಲ್ ಅಕೌಂಟಿಂದ 62,250 ಬಂದಿದೆ. ನಾವು ಮೇಕ್ ದ ಟೋಟಲ್. ಎರಡೂ ಕೂಡ ಟ್ಯಾಲಿ ಆಗಬೇಕು. ಸೊ ರಿಯಲೈಸೇಷನ್ ಅಕೌಂಟಿಂದ 30,000 ಆ್ಯಂಡ್ 10,000 ಎಕ್ಸ್ಪೆನ್ಸಸ್ ಆ್ಯಂಡ್ 10,000 ಅನೂಪ್ಸ್ ಲೋನ್ ಅಕೌಂಟ್ ಆ್ಯಂಡ್ 61,250 ಪ್ಲಸ್ 30,000 ಪ್ಲಸ್ 1,000 ಪ್ಲಸ್ 10,000. ನಾವು 61,250 ಪ್ಲಸ್ 62,250
ಟೋಟಲ್ ಅಲ್ಲಿಗೆ ಎಷ್ಟಾಯಿತು ಅಂದರೆ 1,64,500 ಆಯಿತು. ಆ್ಯಂಡ್ ಡೆಬಿಟ್ ಸೈಡ್ ನೋಡಿ 5,000 ಕ್ಯಾಶ್ ಬ್ಯಾಲೆನ್ಸು 1,59,500, 1,64,500. ಸೊ ಅಲ್ಲಿಗೆ ಎರಡು ನಿಮಗೆ ಕ್ಯಾಶ್ ಅಕೌಂಟಲ್ಲಿ ಟ್ಯಾಲಿ ಆಯಿತು ಅಂದರೆ ನಿಮ್ಮ ಪ್ರಾಬ್ಲಮ್ ರೈಟ್ ಇದೆ ಅಂತ. ಸೊ ಫಸ್ಟ್ ನೀವು ಪ್ರಾಬ್ಲಮ್ನ ಓದಿ. ಆ್ಯಂಡ್ ಡಿಸಲ್ಯೂಷನ್ ಅಂತೂ ತುಂಬ ಈಸಿ, ಇದು ಕಂಪಲ್ಸರಿ ಕ್ವಶನ್ನು. ನಿಮಗೆ ಡಿಸಲ್ಯೂಷನ್ನು ಆಪ್ಷನ್ನು ತೊಗೊಳಕ್ಕೆ ಆಗಲ್ಲ. ನೀವು ಇದು ತುಂಬ ಈಸಿ ಇರೋದ್ರಿಂದ ಇದಕ್ಕೆ ಪ್ರಿಯಾರಿಟಿ ಕೊಡಿ ಅಥವಾ ಇದನ್ನು ಪ್ರಿಫರೆನ್ಸ್ ಕೊಡಿ ಅಂತ ಹೇಳ್ತೀನಿ. ಸೊ ಫಸ್ಟು ರಿಯಲೈಸೇಷನ್ ಅಕೌಂಟ್ ಹೇಗೆ ಮಾಡಬೇಕಂತ ಗೊತ್ತಾಯ್ತಲ್ವಾ. ಸೊ ಫಸ್ಟು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ಆ್ಯಸ್ ಇಟ್ ಈಸ್ ಏನಿರುತ್ತೆ ಅದನ್ನು ತೊಗೊಳ್ಳಿ. ಅಸೆಟ್ಸಲ್ಲಿ ಎಕ್ಸೆಪ್ಟ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬಿಟ್ಟು, ಕ್ಯಾಶ್ ಬ್ಯಾಲೆನ್ಸ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ನ ಬಿಟ್ಟು ಉಳಿದಿದ್ದೆಲ್ಲ ಅಸೆಟ್ಸ್ನ ತೊಗೊಳ್ಳಿ. ಅದಾದಮೇಲೆ ಅಡ್ಜಸ್ಟ್ಮೆಂಟ್ಸಲ್ಲಿ ಅಸೆಟ್ಸ್ ರಿಯಲೈಸ್ಡ್ ಏನು ಕೊಟ್ಟಿರ್ತಾರೆ ಅದನ್ನು ಕ್ರೆಡಿಟ್ ಸೈಡ್ ಮಾಡ್ತಾ ಹೋಗಿ. ಮತ್ತು ಟೇಕನ್ ಓವರ್ ಮಾಡಿದ್ರೂ ಕೂಡ ಅವ್ರ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಇಲ್ಲಿ ಎಕ್ಸ್ಪೆನ್ಸಸ್ ಮತ್ತು ಲಯಬಿಲಿಟೀಸ್ನ ಪೇಡ್ ಮಾಡಿರ್ತೀವಿ. ನಾವು ಮೇಕ್ ದ ಟೋಟಲ್ ವಿಚ್ ಎವರ್ ಇಸ್ ಐ, ಫೈಂಡ್ ಔಟ್ ದ ಪ್ರಾಫಿಟ್ ಆ್ಯಂಡ್ ಲಾಸ್, ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ಯಾಪಿಟಲ್ನ ಬ್ರಾಡ್ ಡೌನ್ ಮಾಡ್ತೀವಿ, ರಿಸರ್ವ್ ಫಂಡ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ರಿಯಲೈಸಸ್ ಅಕೌಂಟಲ್ಲಿ ಯಾರ್ಯಾರು ಅಸೆಟ್ ಟೇಕನ್ ಓವರ್ ಮಾಡಿದ್ದಾರೆ ತೊಗೊಳ್ತೀವಿ. ಆ್ಯಂಡ್ ನೆಕ್ಸ್ಟು ಲಾಸ್ ಅಥವಾ ಪ್ರಾಫಿಟ್ ಇತ್ತು ಅಂದರೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ನಾವು ಟೋಟಲ್ ಮಾಡಿ ಕ್ಯಾಶ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಕ್ಯಾಶ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಏನಿದೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳ್ತೀವಿ. ಸೊ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಸೈಡ್. ಸೊ ಇಲ್ಲಿ ನಿಮಗೆ ಕ್ಯಾಶ್ ಅಕೌಂಟ್ ಮಾಡಬೇಕಾದ್ರೆ ಒಂದು ಟೆಕ್ನಿಕ್ಕು. ಸೊ ಏನಂತ ಅಂದರೆ ಇಲ್ಲಿ ಡೆಬಿಟ್ ಯಾವ ಅಮೌಂಟ್ ಬರುತ್ತೆ ಅಂದರೆ ರಿಯಲೈಸೇಷನ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬೈ ಕ್ಯಾಶ್ ಅಂತ ಎಲ್ಲಾದರೂ ಮೆನ್ಷನ್ ಆಗಿದೆಯಾ, ಸೊ ಅದನ್ನು ಇಲ್ಲಿ ತೊಗೊಳ್ಳಿ ಡೆಬಿಟ್, ಆಯಿತಾ. ಸೊ ಡೆಬಿಟ್ ಸೈಡ್ ಏನಾದರೂ ಕ್ಯಾಶ್ ಇತ್ತು ಅಂತ ಇದ್ದರೆ ಅದನ್ನು ಇಲ್ಲಿ ಕ್ರೆಡಿಟ್ ಸೈಡು ಬೈ ರಿಯಲೈಸೇಷನ್ ಅಂತ ತೊಗೊಳ್ಳಿ. ಈ ಟೆಕ್ನಿಕ್ಕು ಕೂಡ ನೀವು ಫಾಲೋ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಮತ್ತು ಕ್ಲಾಸ್ಮೇಟ್ಗೂ ಶೇರ್ ಮಾಡಿ. ಅವ್ರಿಗೂ ಕೂಡ ಎಕ್ಸಾಮ್ಗೆ ಇದು ಜಸ್ಟ್ ನನ್ನ ರಿವಿಷನ್ ಪರ್ಪಸ್ಸು ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ಕೂಡ ಮಾಡಿರೋದು ಇದನ್ನು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಡೂ ವೆಲ್. ಇಸ್ ದೇರ್ ಎನಿ ಡೌಟ್ ಪ್ಲೀಸ್ ಕಮೆಂಟ್ ಮಾಡಿ, ಅದರಲ್ಲಿ ನಾನು ಆನ್ಸರ್ ಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಡೂ ವೆಲ್.